ಇವತ್ತಿನ ಜಿ ಸಂವಾದ ಪ್ರಜ್ವಲ್ ಪಲಾಯನ ಬಹಳ ಮುಖ್ಯವಾಗಿ ಯಾವಾಗ ಈ ಪೆನ್ಡ್ರೈವ್ ಪ್ರಕರಣ ಗಂಭೀರ ರೂಪವನ್ನು ಪಡೆದುಕೊಳ್ತೋ ಆ ಸಂದರ್ಭದಲ್ಲಿ ಏಪ್ರಿಲ್ 26 ಮತದಾನ ಮಾಡಿದ ನಂತರ ಪ್ರಜ್ವಲ್ ರೇವಣ್ಣ ಭಾರತವನ್ನು ಬಿಟ್ಟು ವಿದೇಶಕ್ಕೆ ಹಾರಿಬಿಡ್ತಾರೆ. ಇದನ್ನು ನಾಪತ್ತೆ ಅಂತ ಕರಿಬೇಕು. ಚುನಾವಣೆಯ ನಂತರದ ಸಂದರ್ಭದಲ್ಲಿ ರಿಲ್ಯಾಕ್ಸ್ ಆಗೋದಕ್ಕೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಪ್ರಯಾಣ ಬೆಳೆಸಿದ್ರು ಅನ್ನಬೇಕು. ಈ ಪ್ರಕರಣ ಉಲ್ಬಣ ಆಗ್ತಾ ಇದೆ, ಯಾವಾಗ ನಾನು ಎಲ್ಲಿ ಬೇಕಾದರೂ ಆನ್ಸರ್ ಕೊಡಬೇಕಾಗತ್ತೆ ಅಥವಾ ಪೊಲೀಸ್ನವರು ನನ್ನನ್ನು ವಶಕ್ಕೆ ಪಡೆದುಕೊಳ್ಬೇಕು ಅಂತ ಹೇಳಿ ಪಲಾಯನ ಮಾಡಿದ್ರು. ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗತ್ತೆ. ಆದರೆ ಈ ಬೆಳವಣಿಗೆ ನಡೀತಾ ಇದ್ದ ಸಂದರ್ಭದಲ್ಲೇ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಗಳು ನಡೀತಾ ಹೋಯಿತು. ಅದರಲ್ಲೂ ವಿಶೇಷವಾಗಿ ಇವತ್ತಂತೂ ಅಮಿತ್ ಶಾ ಅವರು ನಾರಿ ಶಕ್ತಿಯ ಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದವರು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಗದೊಂದು ಕಡೆ ಕಾಂಗ್ರೆಸ್ ಕೂಡ ಏನು ಸುಮ್ಮನೆ ಕೂತಿಲ್ಲ. ಇಷ್ಟೊಂದು ಅಪಮಾನ ಆಗ್ತಾ ಇದೆ, ಇಷ್ಟೊಂದು ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿರುವಂತಹ ಇಂತಹ ಪ್ರಜ್ವಲ್ ರೇವಣ್ಣನನ್ನು ವಿದೇಶಕ್ಕೆ ಹಾರುವಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಕ್ಷಣಕ್ಕೂ ಕೂಡ ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ ಹೊರತು ಸತ್ಯವನ್ನು ಹೇಳುವಂಥ ಪ್ರಯತ್ನವನ್ನು ಯಾರೂ ಮಾಡ್ತಿಲ್ಲ ಅನ್ನೋದೇ ಸದ್ಯದ ವಿಪರ್ಯಾಸ. ಈ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಸಾಮಾನ್ಯ ವ್ಯಕ್ತಿಯೊಬ್ಬ ಇಂತಹ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಆತ ಕರ್ನಾಟಕದ ಗಡಿ ದಾಟೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಹಾಲಿ ಸಂಸದ ಆಗಿದ್ದ ಹಿನ್ನೆಲೆಯಲ್ಲಿ, ರಾಜತಾಂತ್ರಿಕ ಪಾಸ್ಪೋರ್ಟ್ ಇದ್ದ ಹಿನ್ನೆಲೆಯಲ್ಲಿ ಬಹಳ ಆರಾಮಾಗಿ ಒಂದು ವಿದೇಶಕ್ಕೆ ಹಾರೋದಕ್ಕೆ ಸಹಾಯ ಆಯಿತು. ರೈಟ್, ಪಲ್ಲಂಗದಾಟದ ಪ್ರವೀಣ ಈ ಪ್ರಜ್ವಲ್ ಪರಾರಿಯಾಗಿದ್ದಾದರೂ ಹೇಗೆ ಅನ್ನೋದು ಒಂದು ರೀತಿ ರೋಚಕ ಆ್ಯಂಡ್ ವಿಚ್ ಇಸ್ ವೆರಿ ಈಸಿ ಟು ಹಾಲಿ MP ಅಂತ ಹೇಳ್ಬೋದು. ವಿದೇಶಕ್ಕೆ ಪಲಾಯನ ಮಾಡೋದಕ್ಕೆ ಹಾಗಾದರೆ ಕೇಂದ್ರ ನೆರವು ಕೊಡ್ತಾ ಇದನ್ನು ಬಹಳ ಗಂಭೀರವಾಗಿ ಆರೋಪ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಮಾಡ್ತಿರುವಂತಹ ಈ ಗಂಭೀರ ಆರೋಪಕ್ಕೆ ಕೇಂದ್ರದ ಉತ್ತರ ಏನು, ಅದು ಕೂಡ ಬಹಳ ಮುಖ್ಯ. ರಾಜತಾಂತ್ರಿಕ ವೀಸಾ ಕೊಟ್ಟಿದ್ದೇ ಕೇಂದ್ರ ಸರ್ಕಾರ ಅಂತ CM ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ರಾಜತಾಂತ್ರಿಕ ವೀಸಾ ಅನ್ನೋದು ಯಾವಾಗ 2 ತಿಂಗಳ ಹಿಂದೆ ಸುದ್ದಿ ಆಯಿತು ನೋಡಿ. ಏನೋ ಒಂದು ಪೆನ್ಡ್ರೈವ್ ಲೀಕ್ ಆಗುತ್ತೆ, ಅದರಲ್ಲಿ ಸಂಸದರೊಬ್ಬರ ಮಾನಹರಣ ಆಗುತ್ತೆ, ಅದರಲ್ಲಿ ಬೇಕಾದಂಥ ಖಾಸಗಿ ವಿಡಿಯೋಗಳಿದ್ದಾವೆ, ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ಬರುವಂಥ ವಿಡಿಯೋಗಳಿದ್ದಾವೆ ಅಂತ ಸುದ್ದಿ ಹೊರಗೆ ಬಂತು ನೋಡಿ. ಆವಾಗಲ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನೋದು ಲಭ್ಯವಾಗಿದ್ದು ಅನ್ನೋದು ಮಗದೊಂದು ಪ್ರಶ್ನೆ. ಲೆಟ್ ಅಸ್ ಕಂಟಿನ್ಯೂ. ನೋಡಿ, ಈ ವೀಸಾ ಇಲ್ಲದೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹಾರಿದ್ದಾದರೂ ಹೇಗೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ. ಹಾಗಾಗಿ ಕರ್ನಾಟಕ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ ಈ ಸಂಬಂಧ ಬನ್ನಿ ನೋಡೋಣ. ಅವರು ದೇಶ ಬಿಟ್ಟು ಹೋದ್ರು ಅನ್ನುವಂಥದ್ದು ನಮ್ಮ ಊಹೆ. ಹೋಗಿರೋದಂತೂ ಸತ್ಯ. ಅವರ ಟಿಕೆಟ್ಗಳು ಎಲ್ಲ ನಮಗೆ ಲಭ್ಯ ಆಗಿದೆ. ಈಗ ಅವರು ಹೊರದೇಶದಲ್ಲಿ ಇದ್ದಾರೆ. ಹೊರದೇಶಕ್ಕೆ ಹೋಗುವಾಗ ಯಾರು ಬಿಟ್ರು, ಅವ್ರು ಬಿಟ್ರು, ಇವ್ರು ಬಿಟ್ರು, ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ಕಿದಾಗ ಅವರಿಗೆ ಅನೇಕ ಏರ್ಪೋರ್ಟ್ಗಳಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಆ ವೈಟ್ ಪಾಸ್ಪೋರ್ಟ್ ನೋಡಿದ ತಕ್ಷಣ ಆಯ್ತು ನೀವು ಹೋಗಿ ಅಂತೇಳಿ ಕ್ಲಿಯರೆನ್ಸ್ ಕೊಡ್ತಕ್ಕಂಥ ಪದ್ಧತಿ. ಇನ್ನು ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ. ಎಲ್ಲ ಏರ್ಪೋರ್ಟ್ಗಳಿಗೆ, ಪೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ ಲಾಯರ್, ಅಡ್ವೊಕೇಟ್, ಅವರು ವಕೀಲರು SIT ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ನಮಗೆ 6 ದಿವಸ ಸಮಯ ಕೊಡಿ, ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು, ಹಾಗಾಗಿ ಆ ಸಮಯ ಕೊಡಿ ಅಂತೇಳಿ ಕೇಳಿದ್ದಾರೆ. ಸಮಯ ಕೊಡೋದಕ್ಕೆ 24 ಗಂಟೆಯನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರೊವಿಷನ್ಸ್ ಇಲ್ಲ. ಈಗಾಗಲೇ ನಮ್ಮ SITನವರು ಲೀಗಲ್ ಒಪಿನಿಯನ್ಗೂ ಕೂಡ ಕೇಳ್ತಾ ಇದ್ದಾರೆ, ನಾವು ಇದನ್ನ ಕೊಡೋಕೆ ಸಾಧ್ಯ ಇದೆಯಾ ಅಂತೇಳಿ. ಯಾವುದಾದ್ರೂ ಪ್ರೊವಿಷನ್ಸ್ ಅಲ್ಲಿ ಆಸ್ ಇಟ್ ಈಸ್ ಕೊಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ SIT ಮುಂದುವರಿಯುತ್ತೆ. ಪ್ರಕರಣದ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದಂತೆಯೇ SIT ರಚನೆ ಆಗುತ್ತೆ. ತನಿಖೆ ಕೂಡ ಪ್ರಗತಿಯಲ್ಲಿದೆ. ಆರಂಭಿಕ ಹಂತದಲ್ಲಿ 2 ಹೆಣ್ಮಕ್ಳು ಹೊರಗೆ ಬಂದರು, ನಂತರ 3 ಆಯಿತು, ಟೋಟಲಿ 5 ಆಯಿತು, ಈಗ 10
ಸಂತ್ರಸ್ತ ಮಹಿಳೆಯರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಈ ಪ್ರಕರಣ ಯಾವ ಹಂತದಲ್ಲಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದೇನೇ ಆಗಬೇಕು ಅಂತ ಹೇಳಿದ್ರು ಕೂಡ ಈ ಪ್ರಜ್ವಲ್ ರೇವಣ್ಣ ಸ್ಟೇಟ್ಮೆಂಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಆತ ವಿದೇಶದಲ್ಲಿರುವುದರಿಂದಾಗಿ ಆದಷ್ಟು ಬೇಗ ಭಾರತಕ್ಕೆ ಬರಬೇಕಾಗತ್ತೆ. ನೋಡೋಣ. ಈ ಕುರಿತಂತೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಗೌಡ ಅವರಿದ್ದಾರೆ. ಸ್ವಾಗತ ನಿಮಗೆ. ರೈಟ್, ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಡಾಕ್ಟರ್ ಮಹಂತೇಶ್ ಪಾಟೀಲ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಆನಂದ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಎಪಿ ವಕ್ತಾರರು ನಂಜಪ್ಪ ಕಾಳೇಗೌಡರಿದ್ದಾರೆ. ನಮಸ್ಕಾರ. ದಿಲೀಪ್ ಅವರೇ, ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಮಾಡ್ತಿದ್ದಾರೆ ಹೊರತು ಒಂದು ವೀಸಾ ಇಟ್ಕೊಂಡ್ರು, ಒಂದು ಕೇಸ್ ಇಟ್ಕೊಂಡ್ರು ಕೂಡ ಗೂಬೆ ಕೂರಿಸೋ ಕೆಲಸ ಆಗ್ತಿದೆ ಹೊರತು ಸತ್ಯ ಹೇಳೋ ಪ್ರಯತ್ನ ಆಗ್ತಾ ಇಲ್ಲ. ಈಗ ನೋಡಿ, ಗೃಹ ಸಚಿವರು ಮಾತಾಡ್ತಾರೆ ಅನ್ನೋದಾದ್ರೆ ಲುಕೌಟ್ ನೋಟಿಸ್ ಹಿಂಗೆ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರು 6 ದಿವಸ ಕೇಳಿದ್ರೆ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಅವ್ರ ಸ್ಟ್ಯಾಂಡ್ ಅವ್ರು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ, ಈ ಕಡೆ ಅಮಿತ್ ಶಾ ಅವ್ರೇನು ಕಮ್ಮಿ ಇಲ್ಲ, ಅವರು ಅದನ್ನೇ ಹೇಳ್ತಿದ್ದಾರೆ. ನಾರಿ ಶಕ್ತಿಗೆ ಅಗೌರವ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅಂತ ಕೇಳ್ತಾರೆ. ಕನ್ಫ್ಯೂಸ್ ಆಗ್ತಿರೋ ಜನ ಇಲ್ಲಿ. ಎಸ್ ಮೇಡಮ್, ಇದು ನೋಡಿ, ಈಗ ಎಲ್ಲರಿಗೂ ಗೊತ್ತು ಇವತ್ತು ಹಾಸನದ ಮಹಿಳೆಯರ ಮಾನಹಾನಿ ಆಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಇದ್ರೊಳಗಡೆ ಯಾರನ್ನು ಸಂಭಾಳಿಸ್ತಕ್ಕಂಥ ವಿಚಾರನೇ ಅಲ್ಲ. ಪಕ್ಷಾತೀತವಾಗಿ ಇದನ್ನ ನಾವು ಎಲ್ಲ ಮಹಿಳೆಯರ ಪರವಾಗಿ ನಿಂತ್ಕೊಬೇಕಾಗತ್ತೆ. ಇದು ರಾಜಕೀಯ ವಸ್ತು ಆಗಬಾರ್ದು. ಇದು ಮಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಎಲ್ಲರೂ ಹೇಳ್ತೀವಿ. ಒಂದು ಫಸ್ಟ್ ಆಫ್ ಆಲ್ ನಾವು ಬಿಜೆಪಿಗೆ ಒಂದು ND ಅಲಯನ್ಸ್ ಪಾರ್ಟಿಯಾಗಿ JDS ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾದ್ಮೇಲೆ ನಾವು 3 ಟಿಕೆಟ್ ಅನ್ನ ಅವ್ರಿಗೆ ಬೆಳಗ್ಗೆ ಕೊಡ್ತೀವಿ. ಅದ್ರೊಳಗಡೆ 3 ಟಿಕೆಟ್ ಅಲ್ಲಿ ಅವ್ರಿಗೊಂದು 3 ಸೀಟಿಗೆ ಹಂಚಿಕೆ ಮಾಡ್ತಾರೆ. ನಾವು ಅದ ಇಂಟರ್ನಲ್ ಅಲ್ಲಿ ನಾವು ಅದನ್ನ ಅದ್ರೊಳಗಡೆ ಇಂಟರ್ಫಿಯರ್ ಹಾಕಾಗಲ್ಲ. ಮತ್ತೆ ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಈ ಹೆಣ್ಮಕ್ಳು ಮಾನಹರಣ ಆಗ್ತಾ ಇದೆ ಈ ವಿಚಾರ ಮೊದ್ಲಿಂದಲೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಇದು ಎಲ್ಲೋ ಒಂದ್ ಕಡೆ ಯಾವ್ದೋ ಹಾಸನದ ಪ್ರಜ್ವಲ್ ರೇವಣ್ಣ ಅವ್ರದ್ದು ಹೆಸರು ಬರ್ದಲ್ಲೇ ಇದ್ರು MP ಅವ್ರದ್ದು ಒಂದು ವಿಡಿಯೋ ಇದೆ ಬರ್ತದೆ ಅಂತಕ್ಕಂಥದ್ದು ನ್ಯೂಸ್ ಅಲ್ಲಿ ಇತ್ತು. ಅದಾದ್ರೂ ಸಹ ಎಲ್ಲರಿಗೂ ಗೊತ್ತಿತ್ತು. ಹೋಗಿ ಸ್ಟೇ ಆರ್ಡರ್ ತಗೊಂಡಿದ್ದಾರೆ. ಇದನ್ನ ನಾವು ವಿರೋಧಿಸ್ತಾ ಬಂದಿದ್ದೀವಿ. ಮತ್ತೆ ನಮ್ಮ ಅಮಿತ್ ಶಾ ಅವರು ಹೇಳಿದ್ದಾರೆ ನಾವು ನಾರಿ ಶಕ್ತಿಯ ಪರವಾಗಿ ನಿಂತ್ಕೋತೀವಿ ಅಂತ. ಮತ್ತೆ ನಾವು ಮಾತೃವಂದನಾ ವಿಚಾರದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಅವರಾಗಿರ್ಲಿ, ನಮ್ಮ ಪಕ್ಷ ಆಗಿರ್ಲಿ, ಮಾತೃವಂದನಾ ಅನ್ನೋ ಒಂದು ಹೆಣ್ಮಕ್ಳ ವಿಚಾರದಲ್ಲಿ ನಾವು ಗೌರವಯುತವಾಗಿ ನಡ್ಕೊಳ್ತಕ್ಕಂಥವ್ರು. ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ರಾಜಕೀಯ ವಸ್ತು ಆಗಬಾರ್ದು. ಇದನ್ನ ಖಂಡಿತವಾಗಿ ಇದಕ್ಕೆ ಏನು ಶಿಕ್ಷೆ ಆಗ್ಬೇಕು ಅದು ಆಗ್ಬೇಕು. ಅದು ಪ್ರಜ್ವಲ್ ರೇವಣ್ಣ ಆಗಿರ್ಲಿ ಅಥವಾ ಕಾಂಗ್ರೆಸ್ನರಾಗಿರ್ಲಿ, ಬಿಜೆಪಿರಾಗಿರ್ಲಿ, JDSನರಾಗಿರ್ಲಿ, ಇಟ್ಸ್ ನಮ್ ಸ್ಟ್ಯಾಂಡ್ ಇಸ್ ಕ್ಲಿಯರ್ ಮೇಡಮ್. ಇದು ಕ್ಲಿಯರ್ ಆಗಿದೆ. ಯಾವುದೇ ಕಾರಣಕ್ಕೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ಸಹಿಸುವಂತ ಕೆಲಸವನ್ನ ಬಿಜೆಪಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಕೇಂದ್ರ ಸರ್ಕಾರ ವೀಸಾ ಕೊಟ್ಟು ಕಳಿಸಿದೆ ಮೇಡಮ್. ನೋಡಿ, ಇದು ಆಕ್ಚುಲಿ ಇದು ಡಿಪ್ಲೊಮ್ಯಾಟಿಕ್ ವೀಸಾ, ರಾಜತಾಂತ್ರಿಕ ವೀಸಾ ಅಂತ ಬರ್ತದೆ. ನಿಮ್ ಗಮನಕ್ಕೆ ತರ್ತೀನಿ. ಇದನ್ನ ರಾಜತಾಂತ್ರಿಕ ಅಧಿಕಾರಿಗಳು ಯಾರು ರಾಜ್ಯದಲ್ಲಿ ಇರ್ತಾರೋ ಅಥವಾ MP ಗಳಿರ್ತಾರೋ, ಜನಪ್ರತಿನಿಧಿಗಳಿಗಿರ್ತಾರೋ, ಇವ್ರಿಗೆ ಮೊದಲಿಂದಲೂ ಈ ವೀಸಾ ಕೊಡ್ಲಾಗುತ್ತೆ ಎಲ್ಲ MP ಗಳು. ಸಿದ್ದರಾಮಯ್ಯನವ್ರು ಹೇಳೋದು ಹೆಂಗಿದೆ ಅಂದ್ರೆ, ಈಗ 2 ತಿಂಗಳ ಹಿಂದೆಯಿಂದ ಏನ್ ಸುದ್ದಿ ಆಗ್ತಿತ್ತು, ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಂಬಂಧಪಟ್ಟಿದ ಯಾವುದೋ ವಿಡಿಯೋ ಬರುತ್ತೆ, ಅದ್ರ ಮೂಲಕ ಒಂದಷ್ಟು ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಒಂದು ಕ್ಲೂ ಸಿಕ್ತಿದ್ದಂಗೆನೆ ಕೇಂದ್ರ ಸರ್ಕಾರದವರು ವೀಸಾ ಕೊಟ್ಟಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ. ಇದು ನೋಡಿ, ನಾನು ಅದಕ್ಕೆ ಹೇಳಿದ್ದೆ ರಾಜಕೀಯ ವಸ್ತು ಆಗಬಾರ್ದು ಅಂತ. ಮಾನ್ಯ ಸಿದ್ದರಾಮಯ್ಯನವ್ರು ನಾನು ಕೇಳಲು ಇಷ್ಟಪಡ್ತೀನಿ. ರಾಜತಾಂತ್ರಿಕ ವೀಸಾ ಅಂತಕ್ಕಂಥದ್ದು, ಡಿಪ್ಲೊಮ್ಯಾಟಿಕ್ ವೀಸಾ ಅಂತಕ್ಕಂಥದ್ದು ಎಲ್ಲ MP ಅವರಿಗೆ ಇದಿರ್ತದೆ, ರಾಜತಾಂತ್ರಿಕ ಅಧಿಕಾರಿಗಳಿಗೂ ಇರ್ತದೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ನ್ಯಾಯಾಧೀಶಗಳಿಗೆ ಇರ್ತದೆ. ಅವರು ಈಸಿಯಾಗಿ ವಿತೌಟ್ ವೀಸಾ ಬೇರೆ ದೇಶಗಳಿಗೆ ಹೋಗ್ಬೋದು. ಇದನ್ನ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ಹೇಳಿ ನರೇಂದ್ರ ಮೋದಿ ಅವ್ರ ಮೇಲೆ ಹಾಕೋದು ಅಥವಾ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು ಮಾಡಬಾರ್ದು. ಅವ್ರು ತಪ್ಪಿತಸ್ತಾ ಇದ್ದಾರೆ. ಅವ್ರು ಪ್ರಜ್ವಲ್ ರೇವಣ್ಣ ತಪ್ಪಿತಸ್ತಾ ಇದ್ದಾರೆ. ಅವ್ರನ್ನ ಶಿಕ್ಷೆ ಆಗ್ಲಿ. ಕಡಾಖಂಡಿತವಾಗಿ ಹಾಸನದಲ್ಲಿ ಆ ಹೆಣ್ಮಕ್ಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯನ ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಅವ್ರು ಯಾರೇ ಆಗಿರ್ಲಿ, ಯಾವ ಪಕ್ಷದಲ್ಲಿ ಆಗಿರ್ಲಿ, ಅದು ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಅವ್ರು ಹಿಡ್ಕೊಂಡ್ಬಂದು ಜೈಲ್ಗೆ ಹಾಕ್ಲಿ. ಅದ್ರೊಳಗಡೆ ನೋ ಡೌಟ್ ಇನ್ ದಟ್. ಬಟ್ ಆದ್ರೆ ಇದನ್ನ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಬಾರ್ದು. ನಾವು ಏನಂತಂದ್ರೆ ನಮ್ದು ND ಅಲಯನ್ಸ್ ಪಾರ್ಟಿ ಅಷ್ಟೇ JDS ನಾವು ನಮ್ಮೊಳಗಡೆ ಸಮ್ಮಿಲನ ಮಾಡ್ಕೊಂಡಿಲ್ಲ. ಅದು ನಮ್ಮ ಜೊತೆ ಸಮ್ಮಿಶ್ರ ಮಾಡ್ಕೊಂಡಿರೋದು ಅಷ್ಟೇನೆ. ವಿಲೀನ ಆಗಿಲ್ಲ. ಆದ್ರಿಂದ ನಾವು ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವ್ರ ಮೇಲೆ ಈ ವಿಚಾರ ಆಗ್ತಕ್ಕಂಥದ್ದು ಅಥವಾ ಅಮಿತ್ ಶಾ ಮೇಲೆ ಆಗ್ತಕ್ಕಂಥದ್ದು ಇದಲ್ಲ. ನಮ್ದು ಪಕ್ಷದ ಒಬ್ಬ MP ಅಲ್ಲ. ಇದೇ ಸಮ್ಮಿಶ್ರ ಸರ್ಕಾರದಲ್ಲಿ 2019ರಲ್ಲಿ JDS ಮತ್ತೆ ಕಾಂಗ್ರೆಸ್ ಸಮ್ಮಿಶ್ರದಲ್ಲಿ ಗೆದ್ದು ಬಂದಿರತಕ್ಕಂಥ MP. ಈ ಸಲ JDS ಮತ್ತೆ ಬಿಜೆಪಿ ಇದರಲ್ಲಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿರ್ಬೋದು. ಮತ್ತೆ ಆ ತಕ್ಕನಾಗಿ ಆ ಪಕ್ಷದಲ್ಲೂ ಒಂದು ಗೊತ್ತಿಲ್ಲ ರಿಸಲ್ಟ್ ಏನಾಗುತ್ತೆ. ಬಟ್ ಒಂದು ಮೆಚೂರ್ಡ್ ಒಂದು ಡಿಸಿಷನ್ ಅಂತ ತಗೊಂಡಿದ್ದಾರೆ. ಪಾರ್ಟಿ ಸಸ್ಪೆಂಡ್ ಮಾಡಿದ್ದಾರೆ. ಗೆದ್ದಾದ್ಮೇಲೆ ಅದೇನ್ ಮಾಡ್ತಾರೆ ಅಂತ ನಾವು ಕಾದ್ ನೋಡೋಣ. ರೈಟ್, ಸಿದ್ದರಾಮಯ್ಯನವರ ಆರೋಪಕ್ಕೆ ಅಂದ್ರೆ ವೀಸಾ ಕೊಟ್ಟು ಕಳಿಸಿದ್ದಾರೆ ಈ ಆರೋಪಕ್ಕೆ ಒಂದು ಕ್ಲಾರಿಫಿಕೇಶನ್. ಈಗ ದಿಲೀಪ್ ಅವರು ಒಂದು ಮಾತನ್ನು ಹೇಳಿದ್ರು, ರಾಜತಾಂತ್ರಿಕ ಪಾಸ್ಪೋರ್ಟ್. ಸೊ ಹಾಗಂದ್ರೆ ಏನು ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಜನಕ್ಕಿರುತ್ತೆ. ಅದನ್ನು 2 ಲೈನಲ್ಲಿ ಹೇಳ್ಬಿಡ್ತೀನಿ ನೋಡಿ. ಟೈಪ್ D ಪಾಸ್ಪೋರ್ಟ್ಗಳು ಅಂತ ಕರೆಯಲಾಗುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳನ್ನು ಭಾರತೀಯ ರಾಜತಾಂತ್ರಿಕರು, ಸರ್ಕಾರದ ಅಧಿಕಾರಿಗಳು, ಭಾರತ ಸರ್ಕಾರದ ಪರವಾಗಿ ಅಧಿಕೃತ ವಿದೇಶ ಪ್ರಯಾಣವನ್ನು ಕೈಗೊಳ್ಳೋದಕ್ಕೆ ಅಧಿಕಾರ ಹೊಂದಿರುವ ಆಯ್ದ ವ್ಯಕ್ತಿಗಳಿಗೆ ಮಾತ್ರವೇ ಕೊಡಲಾಗುತ್ತೆ. ಇದು
ಮರೂನ್ ಅಥವಾ ಕುಂಕುಮದ ಬಣ್ಣವನ್ನು ಹೊಂದಿರುತ್ತೆ. ಇದು ವ್ಯಕ್ತಿಯ ಗುರುತು, ಅಧಿಕೃತ ಸ್ಥಾನಮಾನವನ್ನು ಸಾಬೀತುಗೊಳಿಸುವುದಕ್ಕೆ ಬಳಸುವಂತಹ ಪಾಸ್ಪೋರ್ಟ್. ಇದು ಆಗಲೇ ಹೇಳಿದಾಗೆ ಟೈಪ್ ಡಿ ಪಾಸ್ಪೋರ್ಟ್ ಅಂತ ಕರೆಯಲಾಗುವಂತಹ ಪಾಸ್ಪೋರ್ಟ್. ಇದು ಭಾರತದ ರಾಜತಾಂತ್ರಿಕರು, ಇಲ್ಲಿನ ಸಿಟ್ಟಿಂಗ್ MP ಇರ್ಬೋದು, ಇಲ್ಲಿನ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೆ ಅವರು ಅದನ್ನು ಬಳಕೆ ಮಾಡ್ತಾರೆ. ಇದನ್ನು ವ್ಯವಸ್ಥಿತವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಆ ಪಾಸ್ಪೋರ್ಟನ್ನು ಹೆಂಗೆ ಬಳಕೆ ಮಾಡ್ಕೋಬೇಕಾ ಹಂಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಹೌದಾ? ಮಾತಾಡೋದ್ರಿಂದ ಡೆಫಿನೆಟ್ಲಿ ನೀವೇ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ದಿಲೀಪ್ ಅವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅದ್ರಲ್ಲಿ ನಾವೆಲ್ಲರೂ ಕೂಡ ನಮ್ಮದು ಸಹಮತ ಇದೆ. ಯಾವುದೇ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾನಹಾನಿ ಆಗ್ಬೋದು ಮತ್ತೆ ಈ ರೀತಿಯಾದ ಒಂದು ದೌರ್ಜನ್ಯ ನಡೆದ್ರೆ ಖಂಡಿತವಾಗ್ಲೂ ಎಲ್ಲರೂ ಪಕ್ಷಾತೀತವಾಗಿ ನಿಲ್ಲಬೇಕು. ಅದ್ರ ನಂದು ಸಹಮತ ಇದೆ, ಯಾವುದೂ ಇದಿಲ್ಲ. ಹಾಸನದ MP ಯಾರು? ಹಾಸನದ MP ಅವ್ರು ಯಾರಿದ್ದಾರೆ? ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ. 8 ತಿಂಗಳ ಮುಂಚೆ ದೇವರಾಜೇಗೌಡರು ಅಮಿತ್ ಶಾ ಅವ್ರಿಗೆ ಒಂದು ಲೆಟರ್ ಬರೀತಾರೆ, ಈತನ ಟಿಕೆಟ್ ಕೊಡಬೇಡಿ, ಈತನ ಬಗ್ಗೆ ಈ ತರ ಎಲ್ಲ ಇದಿದೆ, ಆರೋಪಗಳಿದೆ, ಇವನ ಮೇಲೆ ಗಂಭೀರವಾದ ಆರೋಪಗಳಿದೆ, ಬರುತ್ತೆ ಅಂತ. ಆಗ ಯಾಕೆ ಚೆಕ್ ಮಾಡಿಲ್ಲ? ಅಮಿತ್ ಶಾ ಅವರು ಇಂಟೆಲಿಜೆನ್ಸಿ ಫೈಲ್ ಆಗಿದ್ಯಾ? ಇಂಟೆಲಿಜೆನ್ಸಿ ಫೈಲ್ ಆಗಿರ್ಬೇಕು. ಇವ್ರಿಗೆ ಮಾಹಿತಿ ಇದ್ರು ಕೂಡ ಮಾಹಿತಿಯ ಕೊರತೆ ಅನ್ನೋ ತರ ನಟನೆ ಮಾಡ್ತಾ ಇರೋದು ಬಹಳ ಬಾಲಿಶವಾಗಿದೆ. ಅದು ಇಲ್ಲದೆ ಈ ತರದ ವಿಚಾರ ಗೊತ್ತಾದ ನಂತರ ಆತನ ಪರವಾಗಿಯೇ ಬಂದು ಪ್ರಚಾರ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಸಹಿಸಲಾಗಲ್ಲ. ಇದು ಇವ್ರು ಹೇಳ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ನಮ್ಗೆ ಕಾಳಜಿ ಇದೆ ಅಂತ. ಇವ್ರ ಕಾಳಜಿ ಬಗ್ಗೆ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇಲ್ಲೇನು ನೀವು ಬಹಳ ಇವ್ರ ತರ ಎಲ್ಲ ಸಾಭ್ಯಸ್ತ್ರ ತರ ಹೇಳೋದಂತಲ್ಲ. ಮಣಿಪುರದಲ್ಲಿ ಹಲ್ಲೆ ಆಯ್ತು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಯ್ತು. ಅವತ್ತೇನ್ ಮಾಡಿದ್ರು? ಬೆಳಗಾವಿ ಒಂದು ಹೆಣ್ಮಕ್ಳ ಬೆತ್ತಲೆ ಮೆರವಣಿಗೆ ಆಗುತ್ತೆ, ಅದನ್ನ ಮಾತಾಡಿ. ಕರ್ನಾಟಕ ಮಾತಾಡಿ. ಇವತ್ತು ಮಣಿಪುರಕ್ಕೆ ಹೋಗ್ಬೇಡಿ, ಅಲ್ಲಿಗೂ ಬರ್ತೀನಿ ಬ್ರದರ್, ತಲೆ ಕೆಡಿಸ್ಕೋಬೇಡಿ. ಇವತ್ತಿನ ವಿಚಾರ ಬೆಳಗಾವಿಯ ಮಂಡೋರ ಗ್ರಾಮದಲ್ಲಿ ನಡೆದಾಗ ನಿಮ್ಮ ಎಲ್ಲ ಸಂಸದ್ನ ಎಲ್ಲಾರು ಇವ್ರು ಬಂದ್ಬಿಟ್ರು, ಮಹಿಳಾ ಮಣಿಗಳು ಬಂದ್ಬಿಟ್ರು, ಆಮೇಲೆ ಮಹಿಳಾ ಆಯೋಗ ಬಂತು, ಎಲ್ಲ ಬಂತು. ನೇಹಾ ಕೇಸ್ಗೆ ಹೋಗಿ ಅಷ್ಟೊಂದು ತೋರ್ತಾ ಇರೋ ಕಾಳಜಿನ ಯಾಕೆ ಎಲ್ಲಾ ಕೇಸ್ಗಳು ತೋರಿಸಿದೀವಿ, ಹೆಣ್ಣು ಮಕ್ಕಳು ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ? ಯಾಕೆ ಸಂತ್ರಸ್ತ ಮಹಿಳೆಯನ್ನು ಭೇಟಿ ಮಾಡ್ತಾ ಇಲ್ಲ ಇವರು? ಮಾತಾಡೋದಲ್ಲ ಭೇಟಿ ಮಾಡ್ಲಿಕ್ಕೆ ಎಲ್ಲ ಒಂದ್ ಕಡೆ ನಾನು ಹೇಳ್ತೀನಿ, ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬೇಕಾಗಿಲ್ಲ. ಎಲ್ಲ ಒಂದ್ ಕಡೆ ಈಚೆಗೆ ಬರ್ತಾ ಇಲ್ಲ, ಎಲ್ಲ ಒಂದ್ ಕಡೆ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋದು ಇರ್ಬೋದು. ಮತ್ತೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಈ ವಿಡಿಯೋ ರಿಲೀಸ್ ಆಗೋದ್ರ ಹಿಂದಗಡೆ ನವೀನ್ ಗೌಡ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಕಾಂಗ್ರೆಸ್ನ ವ್ಯಕ್ತಿ, ಜಮೀರ್ ಅಹಮದ್ ನ ಶಿಷ್ಯ ಪೋಸ್ಟ್ ವ್ಯಕ್ತಿ, ಬೇಲೂರು ಮೂಲದ ವ್ಯಕ್ತಿ, ಹಾಸನ ಮೂಲದ ವ್ಯಕ್ತಿ ಆಗ್ತಾನೆ. ಕೆಲವೇ ಕ್ಷಣಗಳಲ್ಲಿ MP ಅವರ CD ಸ್ಫೋಟ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಆಗ್ತಾನೆ. ಅದಾಗಿದ ತಕ್ಷಣ ಪೋಸ್ಟ್ ನ ಡಿಲೀಟ್ ಮಾಡ್ತಾನೆ ನವೀನ್ ಗೌಡ ಅಂತಕ್ಕಂಥ ವ್ಯಕ್ತಿ. ಅವನ ಮೇಲ್ಗಡೆ JDS ನ ಆ ಕಾರ್ಯಕರ್ತರು ಏನ್ ಮಾಡ್ತಾರೆ, ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. ಅದಾದ 3 ದಿವಸಕ್ಕೆ ವಿಡಿಯೋ ಲಾಂಚ್ ಆಗುತ್ತೆ. ಆತ ನವೀನ್ ಗೌಡ ಅಂತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಜಮೀರ್ ಅಹಮದ್ ಅವ್ರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಫೋಟೋ ನಾನು ತೋರಿಸಬಲ್ಲೆ. ಒಂದು ನಾಟಕೀಯ ಸತ್ಯ ರೀ ಇದು. ದೇವರಾಜೇಗೌಡ ಅನ್ನೋರು ನಿಮ್ಮ ಪಕ್ಷದ ವ್ಯಕ್ತಿ, ವಕೀಲರಿದ್ದಾರೆ. ಆತರ ಅಧಿಕೃತವಾಗಿ ಒಂದು ಲೆಟರ್ ಮಾಡಿ ಕಳ್ಸಿರ್ತಾರೆ ಅಮಿತ್ ಶಾ ಅವ್ರಿಗೆ. ಈಗ ಹೇಳ್ತಾ ಇದೀರಲ್ಲ ಇಷ್ಟೊಂದು ಕಾಳಜಿ, ಯಾಕೆ ನಿಮ್ ಡಿಸೆಂಬರ್ ಅಲ್ಲಿ ಗೊತ್ತಿಲ್ಲ? ರಾಷ್ಟ್ರದ ದೇವರಾಜೇಗೌಡ ವಿಚಾರ ಹೇಳ್ತೀನಿ. ದೇವರಾಜೇಗೌಡರು ಅವರು ನೇರವಾಗಿ ಅವರು ಲೆಟರ್ ಬರ್ದಿದೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರಣ್ಣನವರು ಹೇಳಿದ್ದಾರೆ, ಅವ್ರು ಲೆಟರ್ ಬರ್ದಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಬಟ್ ನಮಗೆ ತಲುಪಿಲ್ಲ ಅಂತ ಹೇಳ್ತಿದ್ದಾರೆ. ಕೋರ್ಟಿಂದ ಸ್ಟೇ ತಂದ್ರು ಅಂತ ಹೇಳ್ತಾ ಇದಾರಲ್ವ ಇವರು. 7 ತಿಂಗಳಿಂದ ಕೋರ್ಟಿಂದ ಸ್ಟೇ ತಂದರು. ಯಾರು? ಈ ಡ್ರೈವರ್ ಅಂತ ಕಾರ್ತಿಕ್ ಅಂತ ವ್ಯಕ್ತಿ ವಿರುದ್ಧವಾಗಿ, ಮೀಡಿಯಾ ವಿರುದ್ಧವಾಗಿ ಸ್ಟೇ ತಗೊಂಡ್ಬರ್ತಾರೆ. ಈ ಕಾರ್ತಿಕ್ ಅನ್ನೋ ವ್ಯಕ್ತಿ ಯಾರ ಜೊತೆ ಇದ್ದರು? ಇದೇ MP ಗೆ ನಿಂತ್ಕೊಂಡಿರ್ತಕ್ಕಂಥ ಸ್ವರೂಪ್ ಜೊತೆ ಇದ್ದಂತವ್ರು. ಸ್ವರೂಪ್ ಜೊತೆ ಚುನಾವಣೆ ಮಾಡಿದ್ದಾರೆ. ಈ ಚುನಾವಣೆಗೆ ಸ್ವರೂಪ್ ಜೊತೆನಲ್ಲಿ ಷಡ್ಯಂತ್ರ, ಕಾಂಗ್ರೆಸ್ನ ಷಡ್ಯಂತ್ರ ಚುನಾವಣೆ ಮಾಡಿದ್ದಾರೆ. ಮತ್ತೆ ದೇವರಾಜೇಗೌಡರು ವಿಚಾರ ಹೇಳ್ತೀನಿ. ದೇವರಾಜೇಗೌಡರು ತಕ್ಕೆ CD ಹೋಗ್ಲಿ ಕಾರಣ ಏನು ಅಂತಂದ್ರೆ, ದೇವರಾಜೇಗೌಡರು ಒಬ್ರು ವಕೀಲರಿಗೆ ಏನು ಸ್ಟೇ ಇದೆಯೋ ಇದನ್ನ ಕ್ಯಾನ್ಸಲ್ ಮಾಡ್ಕೊಡಿ ಅಂತ ಹೇಳಿ ಕಾರ್ತಿಕ್ ಅಂತ ವ್ಯಕ್ತಿ ಡ್ರೈವರ್ ಅವ್ರ ಹತ್ರ ಹೋಗ್ತಾನೆ. ನೋಡಪ್ಪ, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ಈ ತರ ಇದೆ, ಈ ಸ್ಟೇ ತಂದ್ಬಿಟ್ಟಿದ್ದಾರೆ, ನಾನು ಎಲ್ಲೂ ಹಾಕಕ್ಕಾಗ್ತಾ, ದಯಮಾಡಿ ಸ್ಟೇನ ಕ್ಯಾನ್ಸಲ್ ಮಾಡ್ಕೊಡಿ ಅಂತ ಹೋಗ್ತಾರೆ. ಅವಾಗ ದೇವರಾಜೇಗೌಡರು ಏನ್ ಹೇಳ್ತಾರೆ ನೋಡಿ, ನೀವು ಸ್ಟೇನ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಸರಿ ಆಯ್ತು ಕೊಡಿ ಅಂತ ಇಸ್ಕೊಳ್ತಾರೆ. ನೋಡಪ್ಪ, ಈ ಪೆನ್ ಡ್ರೈವ್ ಕೊಟ್ಟಿದ್ಯಾ, ನಾನು ಕಾಪಿ ಮಾಡ್ಕೊಂಡಿದ್ದೀನಿ, ಈ ಪೆನ್ ಡ್ರೈವ್ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ. CCTV ಫುಟೇಜ್ ನ ರಿಲೀಸ್ ಮಾಡಿದ್ದಾರೆ ದೇವರಾಜೇಗೌಡರು. ಆ ಪೆನ್ ಡ್ರೈವ್ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋದ್ಮೇಲೆ ಕೇಳ್ತಾರೆ ದೇವರಾಜೇಗೌಡರು, ಈ ಪೆನ್ ಡ್ರೈವ್ ನ ಎಲ್ಲ ಕೊಟ್ಟಿದ್ಯಾ ಅಂತ. ಹೌದು, ನಾವು ಕಾಂಗ್ರೆಸ್ನ ಅಧ್ಯಕ್ಷ ಕೊಟ್ಟಿದ್ದೀರಿ ಅಂತ ಒಪ್ಕೊಂಡಿರೋದು ದೇವರಾಜೇಗೌಡರು ವಿಡಿಯೋ ರಿಲೀಸ್
ಮಾಡಿದ್ದಾರೆ. ಕೊನೆಗೆ ಉಳ್ಕೊಳ್ಳೋದು ಎಲ್ಲಿಗೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮನೆ ಬಾಗಿಲು ಬರ್ತಾರೆ. ಸುಮ್ಮನೆ ಕುತ್ಕೊಳ್ರಿ. ಏನ್ ನಿಮ್ಮ ಹತ್ರ ಇದಿದೆ ಅಂದ್ರೆ ನಿಮ್ಮ ಹತ್ರ ಸಾಕ್ಷಿ ಇವ್ರ ಬುಡಕ್ಕೆ ಹೋಗುತ್ತೆ ಹೋಗಿ. ಈಗ ನಿಮ್ ಸ್ಟ್ಯಾಂಡ್ ಏನು? ಈಗ ರಾಜ್ಯದ ಹೆಣ್ಣು ಮಕ್ಕಳ ಗೌರವದ ದೃಷ್ಟಿಯಿಂದ, ಹಾಸನದ ಹೆಣ್ಣು ಮಕ್ಕಳ ಗೌರವದ ದೃಷ್ಟಿಯಿಂದ ಏನು ನಾವ್ ಹೇಳ್ತಾ ಇರೋದು ಇವ್ರ ತರ ನಾವೇನು ಹೇಳೋದೊಂದು ಮಾಡೋದೊಂದಲ್ಲ. ಡಿಸೆಂಬರ್ ಅಲ್ಲೇ ಗೊತ್ತಾಗಿದೆ. ಅವ್ರ ತಂದೆನೇ ಹೇಳ್ತಾ ಇದಾರಲ್ರಿ 4-5 ವರ್ಷದ ಹಿಂದ್ಗಡೆ ಇದು ಕೇಸು ಅಂತ. ನಾಚಿಕೆ ಆಗ್ತಾ ಇಲ್ಲ ಅವ್ರು. 1 ವರ್ಷದಿಂದ ಏನ್ ಮಾಡ್ತಾ ಇದ್ರು ಮೇಡಮ್? ಇವ್ರದೇ ಸರ್ಕಾರ ವಿಚಾರ ಬಂದಾಗ ಹೆಣ್ಮಕ್ಳು ವಿಚಾರ, ಇವ್ರದೇ ಸರ್ಕಾರ ಇತ್ತು, ಇವ್ರದೇ ಪೊಲೀಸ್, ಇವ್ರದೇ ಗೃಹ ಇಲಾಖೆ, ಇವ್ರದೇ SIT. ಇವ್ರು ಏನ್ ಮಾಡ್ತಾ ಇದ್ರು? ಇವ್ರು ರಾಜಕೀಯ ವಸ್ತು ಮಾಡ್ಕೊಬೇಕಾಗಿತ್ತು ವಿಚಾರ. ಡಿಸೆಂಬರ್ ಕ್ಲಿಯರ್ ಆಗಿ ಅಮಿತ್ ಶಾ ಅವರು ವಿಡಿಯೋ ಬಂದು 1 ವರ್ಷನೇ ಆಗಿರ್ಬೋದು, 1 ವರ್ಷನೇ ಆಗಿಲ್ಲ ಏನು ಯಾವ ಅಂದ್ರೆ 1 ವರ್ಷ ಆಗಿದೆ. 1 ನಿಮಿಷ ಆನಂದ್ ಅವರೇ, ಹಂಗಾರೆ ಕಾಂಗ್ರೆಸ್ ಪಾಪ ವಿಷಯನೇ ಗೊತ್ತಿರಲಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಯಾವ ವಿಷಯ ಗೊತ್ತಿರಲಿಲ್ಲ. ನಮಗೆ ಲೆಟರ್ ಅಧಿಕೃತವಾಗಿ ಬಂದಿದ್ಯಾ? ಅಧಿಕೃತವಾಗಿ ಒಂದು ಲೆಟರ್ ಬಂದಿದ್ಯಾ ನಮಗೆ? ಹೇಳಿ ನೋಡೋಣ. ಅಧಿಕೃತವಾಗಿ ಲೆಟರ್ ಬಂದಿರೋದು ಕೇವಲ ಅಮಿತ್ ಶಾ ಅವರಿಗೆ. ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ದೇಶದಲ್ಲಿ ಏನ್ ನಡೀತದೆ ಅಂತ ಗೊತ್ತಾಗ ಮೋದಿ ಅವರಿಗೆ, ಕೇಂದ್ರ ಸಚಿವರಾದ ಅಮಿತ್ ಶಾ ಅವರಿಗೆ ಗೊತ್ತಾಗಿಲ್ವಾ? ಈ ಪ್ರಕರಣದ ಬಗ್ಗೆ ಪ್ರತ್ಯೇಕವಾಗಿ ಬರ್ದಿದ್ದಾರೆ. ಈತಿನ ಬಗ್ಗೆ ಏನೋ ಇದೆ, ಇದೇನೋ ದೂರಿದೆ ನಮ್ಮ ಹತ್ರ ಅಂತ, ನನ್ನ ಹತ್ರ ಸಾಕ್ಷಿ ಅಂತ ಹೇಳಿದ್ದಾರೆ. ಆ ಲೆಟರ್ ನೀಟಾಗಿ ಬರ್ದಿದ್ದಾರೆ. ಅದನ್ನ ನೋಡುವಷ್ಟು ಶಕ್ತಿ ಅವ್ರ ಪರ ಮಾತಾಡಕ್ ಬರ್ತಾ ಇಲ್ಲ. ನಾಚಿಕೆ ಆಗಬೇಕು. ನಾವು ಯಾರ ಪರವಾಗಿ ಇಲ್ಲ ರೀ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಬಿಜೆಪಿ ಏನಾಗಿರ್ಲಿ, ಕಾಂಗ್ರೆಸ್ ಏನಾಗಿರ್ಲಿ, JDS ಏನಾಗಿರ್ಲಿ, ತಪ್ಪು ಮಾಡಿರೋದು ಒತ್ತುವರಿತಾಗ್ರಿ. ನಿಮ್ದೇ ಸರ್ಕಾರ ಇದೆ. ಆಯ್ತು ಮೇಡಮ್. ರಸ್ತೆಯಲ್ಲಿ ಒಂದು ಹೆಣ್ಮಗಳಿಗೆ ಏನೋ ಅನ್ಯಾಯ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಅಂತ ಕಾಯ್ತಿರ್ತೀರಾ ಕಾಂಗ್ರೆಸ್ನವರು? ಕಂಪ್ಲೇಂಟ್ ಕೊಟ್ಟು ನೀವು ತಗೊಂಡಿಲ್ವಲ್ಲ ಇವರೆಲ್ಲ? ಅಲ್ಲ, ನನಗೆ ಅದೊಂದು ಗೊತ್ತಾಗ್ತಾ ಇಲ್ಲ. ಈ ವಿಚಾರನೇ ಗೊತ್ತಿಲ್ಲದೆ ನಮ್ಮ ಮೇಲೆ ಗೂಬೆ ಕೃತ್ಯ ಪ್ರಯತ್ನ ಮಾಡ್ತಾ ಇರಲ್ಲ. ಅಧಿಕೃತವಾದ ಲೆಟರ್ ಬಂದ್ಮೇಲೆ ಕೂಡ ಇವ್ರು ಏನು ಆಕ್ಷನ್ ತಗೊಂಡಿಲ್ವಲ್ಲ? ಇದಕ್ಕೇನು ಹೇಳ್ತಾ ಇದ್ದೀರಾ? ಈ ರೀತಿ ನಡೆಯುತ್ತೆ. ನಮ್ಮ ಪಕ್ಷದ ಯಾವ್ದಾರು ಒಂದು ಲೆಟರ್ ಬಂದಿದೆ, ನಮ್ಮ ಸರ್ಕಾರ ಯಾವ್ದಾರು ಒಂದೊಂದು ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ಬಂದಿದೆ ನೋಡಿ ಮೇಡಮ್. ನಮಗೆ ಗೊತ್ತಾಗಿದೆ. ಇಮಿಡಿಯೇಟ್ ನಾವು ಆಕ್ಷನ್ ತಗೊಂಡಿದ್ದೀವಿ. ಇಮಿಡಿಯೇಟ್ ಆಕ್ಷನ್ ತಗೊಂಡಿದ್ದೀವಿ. ನಾವು SIT ರಚನೆ ಮಾಡಿದ್ದೀವಿ. ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೇಳ್ತಾ ಇದ್ದೀರಾ ನೀವು? ನಮಗೆ ಬಂದಿದ ತಕ್ಷಣ SIT ರಚನೆ ಮಾಡಿ ನಾವು ತನಿಖೆ ಡಿಸೆಂಬರ್ ಬಂದಿರೋ ಸುಮೋಟ ಕೇಸ್ ಹಾಕೊಳ್ಳೋದು ಇವರು. ಇವಾಗ ಹಾಕಿದೀವ್ರಿ, ಅಲ್ಲ 5 ತಿಂಗಳ ಹಿಂದ್ಗಡೆ ಬಂದಿದೆ. ಇವ್ರಿಗೆ ಒಂದು ಇದು ಮಾಡಿಲ್ಲ ನೀವು. ಅವ್ರ ಪರ ನಿಂತ್ಕೊಂಡು ಮೋದಿ ಬಂದು ಪ್ರಚಾರ ಮಾಡ್ತಾರೆ. ನಾಚಿಕೆ ಆಗ್ತಾ ಅಲ್ವಾ? ಇದೊಂದೇ ಪ್ರಕರಣ ಅಲ್ಲ. ನಿಮ್ಮ ಬಿಜೆಪಿಯಲ್ಲಿ ಇದೇ ಜಾರಕಿಹೊಳಿ ವಿಚಾರ ಸಂತ್ರಸ್ತ ಮನೆ ಬಾಗಿಲು ಹೋಯ್ತು. ಇದೇ ಮೇಟಿ ವಿಚಾರ ಎಲ್ಲಿ ಹೋಯ್ತು ಅಂತ ಗೊತ್ತಿದೆ. ಕೊನೆಗೆ ಹೋಗಿ ನಿಂತ್ಕೊಳ್ಳೋದು ಇವರ ರಾಜ್ಯಾಧ್ಯಕ್ಷರು ಬಾಗಿಲಿಗೆ, ಮನೆ ಬಾಗಿಲಿಗೆ. ಗೊತ್ತಿದೆ ನಮ್ಗೆಲ್ಲ. ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳೆಲ್ಲ ಬಿಡ್ರಿ, ನಮ್ಮವರೆಲ್ಲ. ಇದೇ ಜಾರಕಿಹೊಳಿ ವಿಚಾರ ಕೊನೆ ಡಿ ಕೆ ಶಿವಕುಮಾರ್ ಮನೆ ಬಾಗಿಲಿಗೆ ಹೋಯ್ತು. ಇಡೀ ಎಲ್ಲ ಮೀಡಿಯಾದಲ್ಲಿ ಚರ್ಚೆ ಆಯ್ತು. 1 ನಿಮಿಷ ನಂಜಪ್ಪ ಸರ್, ಆರೋಪನ ಪ್ರತ್ಯಾರೋಪನ ರಾಜಕೀಯನೋ ಈ ಷಡ್ಯಂತ್ರನೋ ಮತ್ತೊಂದು ಏನೋ ಗೊತ್ತಿಲ್ಲ, ಆದರೆ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಈ ಪ್ರಕರಣ ಆದರೂ ಬೆಳಕಿಗೆ ಬಂತಲ್ಲ. ಇಲ್ಲಾಂದರೆ ಅದೆಷ್ಟು ಕಾರ್ಯಕ್ರಮಗಳನ್ನು ಆತ ಉದ್ಘಾಟನೆ ಮಾಡ್ತಿದ್ನೋ, ಎಷ್ಟು ಆದರ್ಶದ ಮಾತುಗಳನ್ನು ಅಯ್ಯಪ್ಪ ಆಡ್ತಿದ್ರು ನಿಜಕ್ಕೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯದ ಷಡ್ಯಂತ್ರಕ್ಕಾದರೂ ಈ ಪ್ರಕರಣ ಹೊರಗೆ ಬಂತಲ್ಲ ಅನ್ನೋದೇ ಸಮಾಧಾನ ಅಂತ ಅನ್ಸುತ್ತೆ. ಮೇಡಮ್, ಇದು ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರಬೇಕಾಗಿದೆ. ಈಗ ಅವರು ಒಂದು ವಿದೇಶಕ್ಕೆ ಹೋದ್ರು ಅಂದರೆ ಇಂಥ ಫ್ಲೈಟಲ್ಲಿ ಹೋಗಿರ್ತಾರೆ. ಫ್ಲೈಟ್ ಯಾವತ್ತು ಟಿಕೆಟ್ ಬುಕ್ ಮಾಡಿದ್ರು ಅನ್ನೋ ದಾಖಲೆ ಇರುತ್ತೆ. ಆ ದಾಖಲೆನ ಯಾರೂ ಪ್ರೊಡ್ಯೂಸ್ ಮಾಡಿಲ್ಲ. ಒಂದು ವೀಸಾ ತಗೊಂಡ್ರೆ ರೆಗ್ಯುಲರ್ ವೀಸಾನ, ಸ್ಪೆಷಲ್ ವೀಸಾನ, ರಾಜತಾಂತ್ರಿಕ ವೀಸಾನ ಅದು ಯಾವತ್ತು ಕೊಟ್ಟರು, ಯಾರು ಕೊಟ್ಟರು, ಅದು ಎಲ್ಲೂ ಬೆಳಕಿಗೆ ಬಂದಿಲ್ಲ. ಹೌದೌದು, ಇವೆಲ್ಲ ಗಾಳಿಯಲ್ಲಿ ಗುಂಡೊಡಿಯೋದು. ಸೊ ಜರ್ಮನಿಗೆ ಅಷ್ಟು ಈಸಿಯಾಗಿ ರೆಗ್ಯುಲರ್ ವೀಸಾ ಸಿಗೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಕೋರ್ಟ್ಗಳ ವಿಳಂಬ ನೀತಿನೂ ಸಹ ಕಾರಣ ಆಗುತ್ತೆ. ಯಾಕಂದರೆ ಇದೇ ಪ್ರಜ್ವಲ್ ರೇವಣ್ಣ ಅವ್ರ ಕೇಸು ಫಾಲ್ಸ್ ಅಫಿಡವಿಟ್ ಹಾಕಿದ್ರು ಅಂತೇಳಿ ಹೈಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೆದು ಅವರ ಆಯ್ಕೆ ಅಸಿಂಧು ಅಂತ ಘೋಷಣೆ ಆಯಿತು. ಆದಮೇಲೆ ನಮ್ಮ ಸುಪ್ರೀಂ ಕೋರ್ಟ್ನವ್ರು ಸ್ಟೇ ಕೊಟ್ಟರು. ಅದನ್ನು ಯಾರೂ ಹೋಗಿ ಕೇಳಲಿಲ್ಲ. ಅದೇನಾದರೂ ಸ್ಟೇ ವೆಕೇಟ್ ಆಗಿದ್ರೆ ಅವ್ರು ಚುನಾವಣೆಗೆ ನಿಲ್ಲೋ ಆಗಿರಲಿಲ್ಲ. ಈಗ ನೋಡಿ, ಸಪೋಸ್ ಅಲ್ಲೂ ಹೈಕೋರ್ಟ್ ಆದೇಶನ ಸುಪ್ರೀಂ ಕೋರ್ಟ್ ಎತ್ತಿಡಿದ್ರೆ ಇಲ್ಲಿ ಬೈ ಎಲೆಕ್ಷನ್ ಆಗಬೇಕು. ಹೌದು, ಕೋರ್ಟ್ಗಳ ವಿಳಂಬ ನೀತಿ ಕರೆಕ್ಟ್. ಇದನ್ನ ಯಾರು ಗಮನಕ್ಕೂ ತರಲ್ಲ. ಚುನಾವಣೆ ಬೇರೆ ಮಾಡ್ತಾರೆ. ಸರ್ಕಾರದ ನಿಮ್ಮ ಟ್ಯಾಕ್ಸ್ ಖರ್ಚಲ್ಲಿ ಚುನಾವಣೆ ಮಾಡ್ತಾರೆ. ಸಪೋಸ್
ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನ ಸರಿ ಅಂತ ಸುಪ್ರೀಂ ಕೋರ್ಟ್ ಏನಾದ್ರು ಎತ್ತಿಡಿದ್ರೆ ಅವರು ಈ ಎಲೆಕ್ಷನ್ಗೆ ನಿಲ್ಲಕ್ಕೆ ಅನರ್ಹರಾಗ್ತಾರೆ 6 ವರ್ಷ. ಸೊ ಈಗ ನಿಂತ್ಬಿಟ್ಟಿದ್ದಾರೆ, ನಿಂತಿರೋದು ಹೋಗುತ್ತೆ. ಸೊ ಬೈ ಎಲೆಕ್ಷನ್ ಮತ್ತೆ ಆಗ್ಬೇಕು. ಇದು ಕೋರ್ಟ್ಗಳಲ್ಲಿ ಆಗ್ತಕ್ಕಂಥ ವಿಳಂಬ ನೀತಿಯಿಂದ ಈ ತೊಡಕುಗಳು ಉಂಟಾಗ್ತವೆ. ಸೊ ಈಗ ಯಾವತ್ತು ವೀಸಾ ತಗೊಂಡ್ರು, ಯಾವತ್ತು ಟಿಕೆಟ್ ಬುಕ್ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು. ಈಗ ಆಮೇಲೆ ಈ ಸಿಡಿ ತಾರೀಕು ರಿಟರ್ನ್ ಟಿಕೆಟ್ ಬೇರೆ ಬುಕ್ ಮಾಡ್ಬಿಟ್ಟಿದ್ದಾರೆ, ಇಮಿಗ್ರೇಷನ್ ಕ್ಲಿಯರೆನ್ಸ್ ಬೇಕಾಗಿತ್ತಂತೆ. ರಿಟರ್ನ್ ಟಿಕೆಟ್ ಇಲ್ಲದೆ ಇದ್ರೆ ಈ ತರ ವೀಸಾಗಳನ್ನ ಯಾವುದು ಕೊಡಲ್ಲ. ಸೊ ಹಾಗಾಗಿ ಆಮೇಲೆ ಜೊತೆಗೆ ಏನಂದ್ರೆ ಈ ಸಿಡಿ ವಿಚಾರ ಇದೆಯಲ್ಲ, ಇದು ಹೇಗೆ ಅಂದ್ರೆ 5 ಜನ ಕುರುಡ್ರು ಒಂದು ಆನೆನ ಒಂದೊಂದು ಪಾರ್ಟ್ ಮುಟ್ಬಿಟ್ಟು ಹಿಂಗಿದೆ ಅಂತ ಹೇಳ್ತಾರಲ್ಲ, ಆ ರೀತಿ ವಿಶ್ಲೇಷಣೆನ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಯಾರ್ದು ಎಲ್ಲಿಂದ ಬಂತು, ಯಾರ ಮೊಬೈಲಲ್ಲಿ ಇದಾಯ್ತು, ಹೌದು, ಅದನ್ನ SIT ಮೊಬೈಲ್ ಟು ಪೆನ್ ಡ್ರೈವ್ ಹೆಂಗ್ ಸರ್ ಪಾಸ್ ಆಗುತ್ತೆ, ಅದು ಬೇಕು ಅಲ್ವಾ? ಮಾಡಿದವ್ರು ಯಾರು ಫಸ್ಟ್ ಅಲ್ಲ, ಪೆನ್ ಡ್ರೈವ್ ನ ಕಾಪಿ ಮಾಡ್ಕೋಬೇಕಾರೆ ನನ್ನ ಮನೇಲೂ ಹೆಣ್ಮಕ್ಳಿದ್ದಾರೆ, ಅವ್ರ ಗೌರವನ್ನ ರಿಲೀಸ್ ಮಾಡ್ತಾರ, ಅವ್ರು ತೇಜೋವಧೆ ಮಾಡ್ಬೇಕು, ಅಟ್ಲೀಸ್ಟ್ ಮಾಸ್ಕ್ ಮಾಡ್ಬೇಕಲ್ಲ ಸರ್. ಎಷ್ಟು ಜನ ಇವತ್ತು ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ, ಬಲಿಪಶು ಆಗಿದ್ದಾರೋ ಅಥವಾ ಬೇರೆ ಯಾವ ಕಾರಣಕ್ಕೆ ಆತನ ಜೊತೆ ಸಂಬಂಧ ಬೆಳೆಸ್ಬೇಕಾಯ್ತೋ ಗೊತ್ತಿಲ್ಲ. ಬಟ್ ಹೆಣ್ಮಕ್ಳು ಪರಿಸ್ಥಿತಿ ಏನು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಅವರು ಒಂದು ನೇಣಿಗೆ ಆತ್ಮಹತ್ಯೆಗೆ ಶರಣಾಗುವಂತ ಚಾನ್ಸಸ್ ಆರ್ ಬ್ರೈಟ್. ಸೊ ಇದು ಯಾರ್ಯಾರ್ದೋ ಕೆಸರಾಚಡ್ಲಿ ಆ ಹೆಣ್ಮಗು ಅಂದ್ರೆ ಒಂದು ಕುಟುಂಬ ಅಲ್ವಾ ಸರ್? ಹೌದು. ಒಬ್ಬ ಹೆಣ್ಮಗ್ಳು ಅಂದ್ರೆ ಅದ್ರ ಹಿಂದೆ ಒಂದು ಕುಟುಂಬನೇ ಇರುತ್ತೆ, ಅದ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಕ್ಲಿಯರ್ ಆಗಿ ಅವ್ರ ಮುಖ ಕಾಣೋದ್ರಿಂದ ಹೌದು, ಅದು ಬಹಳ ತೊಂದರೆನೆ. ರೈಟ್ ಸರ್, ಮಾತಾಡ್ತೀನಿ ನೋಡಿ. ಇದೆಲ್ಲದ್ರ ನಡುವೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ರವಾನೆ ಮಾಡಿದ್ದಾರೆ. ಏನು ಅಂತ, ಆ ಪಾಸ್ಪೋರ್ಟನ್ನು ರದ್ದುಗೊಳಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ಪಲಾಯನ ಬಹಳ ವಿಪರ್ಯಾಸ ಏನು ಗೊತ್ತಾ, ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಕುಡಿಯೋದಕ್ಕೆ ನೀರಿಲ್ಲ, ಬರದಿಂದ ತತ್ತರಿಸಿ ಹೋಗಿದ್ದಾರೆ, ರೈತರು ಕಂಗಾಲಾಗಿದ್ದಾರೆ. ನೋಡಿ, ಇವತ್ತಿನ ಚರ್ಚಾ ವಸ್ತು ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು ಇದೆಯಲ್ಲ ಸರ್, ಏನು ಹೇಳ್ತೀರಿ ಮಾಂತೀರ್ ಸರ್? ಮೇಡಮ್, ಎಲ್ಲರಿಗೆ ಶುಭ ಸಂಜೆ. ರಾಜ್ಯದಲ್ಲಿ, ದೇಶದಲ್ಲಿ ಜ್ವಲಂತ ಸಮಸ್ಯೆಗಳಿದೆ. ಹೌದು, ಚರ್ಚೆ ಮಾಡಲಿಕ್ಕೆ. ಹೌದು. ಇವತ್ತು ಮಳೆ, ಬೇಸಿಗೆ ಸರಿಯಾದ ಮಳೆ ಬರ್ತಾ ಇಲ್ಲ, ಜನಗಳು ಬರ ಸಿಡಿಲಲ್ಲಿ ಒಂಥರ ಆಯಾಸಗೊಂಡ್ಬಿಟ್ಟಿದ್ದಾರೆ. ಅಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡೋದು ಬಿಟ್ಟು ಇಂಥ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಲ್ಲ ಅಂತ ಹೇಳ್ಕೊಂಡು ತಕ್ಕನದೇ ನಮಗೆ ದೌರ್ಭಾಗ್ಯ. ಅದಕ್ಕೆ ಹೇಳ್ತಾರೆ, ಸ್ತ್ರೀಯರು ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವರು ನೆಲೆಸಿರುತ್ತಾನೆ ಅಂತ. ಕರೆಕ್ಟ್. ಇದನ್ನ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಕೋಟ್ ಮಾಡ್ತಾರೆ. ಸ್ತ್ರೀಯರು ಎಲ್ಲಿ ನೆಲೆಸಿರುತ್ತಾರೆ, ಎಲ್ಲಿ ಪೂಜಿಸುತ್ತಾರೆ, ಸ್ತ್ರೀಯರು ಎಲ್ಲಿ ಪೂಜಿಸುತ್ತಾರೆ ಅಲ್ಲಿ ದೇವರು ನೆಲೆಸಿರುತ್ತಾನೆ ಅಂತ ಹೇಳ್ತಾರೆ. ಸೊ ಒಬ್ಬ ಸಾಮಾನ್ಯ ಜ್ಞಾನ ಬೇಡವಾ? ಒಬ್ಬ ಮನುಷ್ಯ ಅವ್ರ ಮನೆಯಲ್ಲಿ ತಾಯಿ, ಅಕ್ಕ, ತಂಗಿ, ಹೆಣ್ಮಕ್ಳು ಎಲ್ಲರೂ ಇರ್ತಾರಲ್ವಾ? ಒಂದು ಸಾಮಾನ್ಯ ಜ್ಞಾನ ಬೇಡವಾ? ಒಬ್ಬ ಅನ್ಎಜುಕೇಟೆಡ್ ಆದರೂ ಕೂಡ ಒಂದು ಸಾಮಾನ್ಯ ಜ್ಞಾನ ಬೇಡವಾ? ಹಾಂ, ಇದು ಕೇವಲ ಆ ಮಹಿಳೆಯರ ಒಂದು ಪ್ರಾಣಹಾನಿ ಅಲ್ಲ, ಮಾನಹಾನಿ ಅಲ್ಲ, ಆ ಮಹಿಳೆ ಈ ರಾಜ್ಯದ ಒಂದು ಮಾನಹಾನಿ ಅಲ್ಲ. ಇದು ನಿಜವಾಗ್ಲೂ ಅವರು ಸೇರಿಕೊಂಡು, ಆ ಒಂದು ಟೀಮ್ ಏನಿದೆ ಅಲ್ಲ, ಸೇರಿಕೊಂಡು ಈ ಮಹಿಳೆಯ ಒಂದು ಸಂಕುಲಕ್ಕೆ ತಂದಿರತಕ್ಕಂಥ ಒಂದು ಕಳಂಕ ಇದು. ಕರೆಕ್ಟ್. ಇದಕ್ಕೆ ನಾವು ಪಕ್ಷಾತೀತವಾಗಿ ಯಾರೂ ಇಲ್ಲಿ ಡಿಪೆಂಡ್ ಮಾಡ್ಕೋಬಾರ್ದು. ತಪ್ಪೇ ಹೇಳ್ತೀನಿ. ಮನೆ ದೀಪ ಅಂತ ಮುದ್ಕೊಡಕ್ ಹೋದ್ರೆ ಸುಡದೆ ಇರುತ್ತಾ? ಹೌದು. ತಪ್ಪು ಯಾರಾದ್ರೂ ಮಾಡಿರ್ಲಿ, ಮನೆಯಲ್ಲಿ ಮಕ್ಕಳು ಯಾರಾದ್ರೂ ಮಾಡಿರ್ಲಿ. ಎಲ್ಲಿ ಗೊತ್ತಾ ಸರ್? ಹೌದು, ಹುಬ್ಬಳ್ಳಿ ನೇಹಾ ವಿಷಯ ಆಯ್ತು. ಹೌದು. ಏನ್ ಬಿಜೆಪಿ ಹೋಗಿದ್ದು. ಹೌದು. ಕಾಂಗ್ರೆಸ್ನವರ ಮೇಲೆ ಸಿಎಂ ಸಿದ್ದರಾಮಯ್ಯ ಫೋನಲ್ಲಿ ಮಾತಾಡೋದೇನು, ಭರವಸೆ ಕೊಡೋದೇನು, ನಾವಿದ್ದೀವಿ ಅಂತ ಹೇಳೋದೇನು. ಹೌದು. ಆದರೆ ಈ ಪ್ರಕರಣದಲ್ಲಿ ಮೇಡಮ್, ಇಲ್ಲಿ ನೀವು ಏನೇ ಮಾತಾಡ್ಬೋದು, ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಏನೇ ಬರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನೇ ಬರ್ಬೋದು, ಆದರೆ ಇದಕ್ಕೊಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ, ಒಂದು ಕಾನೂನು ಅಂತ ಇದೆ. ಆ ಚೌಕಟ್ಟಿನಲ್ಲಿ ನಾವು ಏನು ನ್ಯಾಯ ಕೊಡೋಕ್ಕಾಗುತ್ತೆ, ನ್ಯಾಯ ದೇಗುಲನೇ ಇದಕ್ಕೆ ತಕ್ಕ ಒಂದು ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಯಾಕಂತ ಕೇಳಿ, ಈಗ ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಆಗಿರ್ಬೋದು, ಹೌದು, ಅಪರಾಧಿ ಅಲ್ಲ ಅಂತ ಹೇಳ್ತಾರೆ. ಅಪರಾಧಿ ಅವನ ಅಪರಾಧಿ ಅಂತ ನೀವು ಹೇಳೋಕ್ಕಾಗಲ್ಲ. ಐತಿ, ಎವಿಡೆನ್ಸ್ ಇದೆ ಅಲ್ಲ. ನೇಹಾ ಪ್ರಕರಣ ತಗೊಳ್ಳಿ, ಬೆಳಗಾಂ ಪ್ರಕರಣ ತಗೊಳ್ಳಿ, ಎವಿಡೆನ್ಸ್ ಇದೆ ಅಲ್ಲ. ನಾವು ಮಾತಾಡಬಾರ್ದು, ನಮ್ಮ ಎವಿಡೆನ್ಸ್ ಮಾತಾಡಬೇಕು, ನಮ್ಮ ರೆಕಾರ್ಡ್ ಮಾತಾಡಬೇಕು, ನಮ್ಮ ದಾಖಲೆಗಳನ್ನ ಮಾತಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಇದೆಯಲ್ಲ, ಇದ್ರೂ ಕೂಡ ಯಾಕೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ತ್ವರಿತವಾಗಿ ಯಾಕೆ ಇದನ್ನ ತೀರ್ಮಾನ ಕೈಗೊಳ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಅವಾಗ ಸರ್ ಹೇಳಿದ್ರು, ನ್ಯಾಯಾಲಯದಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಎಲ್ಲೇ ಒಂದು ಕಡೆ
ನ್ಯಾಯಾಲಯ ಅಂತಂದ್ರೆ ಅಷ್ಟು ಪವಿತ್ರವಾದ, ಅಷ್ಟು ನಂಬಿದ್ವಿ. ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಯಾಕೆ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇದು ಈ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಏನಾದರೂ ಆಗಿದೆನಾ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಅನ್ನೋ ಒಂದು ಸಂಶಯ ಕಾಡ್ತಾ ಇದೆ. ಹಾಗಾಗಿ ಇದು ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳು ಮತ್ತು ಈಗ SIT ನೇಮಕ ಮಾಡಿರ್ತಕ್ಕಂಥ ಅಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳು ಇದನ್ನು ಬೇಗನೆ ಒಂದು ತೀರ್ಮಾನಕ್ಕೆ ಬಂದು, ತಪ್ಪು ಆರೋಪಿ ಅಂತ ನೀವು ಹೇಳ್ತಾ ಇದ್ದೀರಾ, ನಾವು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದೀವಿ ಆರೋಪಿ ಅಂತ, ಅಪರಾಧಿ ಅಂತ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಅಪರಾಧಿ ಅಂತ ಡಿಸೈಡ್ ಮಾಡೋದು ನ್ಯಾಯಾಲಯ. ಹೌದು. ಅಪರಾಧಿ ಅಂತ ಡಿಸೈಡ್ ಮಾಡಿದರೆ ಅವ್ರಿಗೆ ಯಾವ್ಯಾವ ಶಿಕ್ಷೆ, ಯಾವ IPC ಸೆಕ್ಷನಲ್ಲಿ ಯಾವ್ಯಾವ ಶಿಕ್ಷೆಯನ್ನು ಕೊಡಬೇಕು, CRPC ಸೆಕ್ಷನ್ಸಲ್ಲಿ ಯಾವ್ಯಾವ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನು ಆಲ್ರೆಡಿ ನಿಗದಿ ಮಾಡಿದೆ. ಅದರ ಅಡಿಯಲ್ಲಿ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ನ್ಯಾಯಾಲಯ ಮಾಡಬೇಕಾಗಿದೆ. ನಮ್ಮ ವಿಚಾರಗಳನ್ನು ನಾವು ಸಮಾಜಕ್ಕೆ ತಲುಪಿಸ್ಬೋದು. ಖಂಡಿತ ಗೊತ್ತಾಯ್ತು ನನಗೆ. ಸೊ ಅದನ್ನ ಈಗ ತ್ವರಿತವಾಗಿ ಹಾಕಬೇಕಾಗಿದೆ ಅಂತ ಹೇಳ್ತಾರೆ. ನೋಡಿ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದು CM ಸಿದ್ದರಾಮಯ್ಯ ಅವರು ನರೇಂದ್ರ ಮೋದಿ ಅವರಿಗೆ ಬರೆದಿರುವಂತಹ ಪತ್ರ. ಅದರಲ್ಲಿ ಗ್ರೀನ್ ಕಲರ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಸೊ ಅದರಲ್ಲಿ ಆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬರೆದಿರುವಂಥ ಪತ್ರ. ದಿಲೀಪ್ ಅವರೇ, ನೀವು ಆಗಲೇ ಮಾತಾಡಿದ್ರಿ, ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಮಾತೃವಂದನಾ ಅನ್ನುವಂಥ ಪಕ್ಷ ನಮ್ಮದು, ನಾರಿ ಶಕ್ತಿಗೆ ಅವಮಾನ ಆಗಿದೆ, ಅಗೌರವ ತೋರಿದೆ, ಇದನ್ನು ನಾವು ಸಹಿಸೋದಿಲ್ಲ. ರೈಟ್, ಸಹಿಸೋದಿಲ್ಲ ಅನ್ನೋದೇ ನಿಜವಾಗಿದ್ರೆ ಆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿ, ಆತ ಎಲ್ಲೇ ಇರಲಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬಹುದು. ಆ ಪವರ್ ಇಲ್ವಾ? 100% ಇದೆ. ನೋಡಿ ಮೇಡಮ್, ಈಗ ಹೆಣ್ಮಕ್ಳು ವಿಚಾರದಲ್ಲಿ ಅದು ನೇಹ ಕೃತ್ಯ ಆಗಿರ್ಬೋದು ಅಥವಾ ಈ ಆಸನದ ಹೆಣ್ಮಕ್ಳು ವಿಚಾರದಲ್ಲಿ ಆಗಿರ್ಬೋದು, ನಾವು 0 ಟಾಲರೆನ್ಸ್, ಶೂನ್ಯ ಅಸಹಿಷ್ಣುತೆ ಹೊಂದಿದೀವಿ ನಾವು. ಈ ವಿಚಾರದಲ್ಲಿ ಹೆಣ್ಮಕ್ಳು ವಿರುದ್ಧವಾಗಿ ನಾವು ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ವಿಚಾರದಲ್ಲಿ ಹೆಣ್ಮಕ್ಳು, ರಾಜ್ಯದ ಹೆಣ್ಮಕ್ಳು ಪರವಾಗಿ ನಾವು ನಿಂತ್ಕೊಂತೀವಿ. ಮತ್ತೆ ಏನ್ ಮಾನ್ಯ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೋ ಆ ವಿಚಾರವಾಗಿ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ನಮ್ಮ ರಾಜತಾಂತ್ರಿಕ ಅಧಿಕಾರಿಗಳು ಕೈಗೊಳ್ತಾರೆ. ಮತ್ತೆ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಕೆಲಸ ಆಗ್ಬೇಕು. ಮತ್ತೆ ಏನೋ ಆ ಆರೋಪವನ್ನು ಒತ್ತಿರ್ತಕ್ಕಂಥ ವ್ಯಕ್ತಿಯನ್ನ ತರ್ಕೊಂಡ್ಬಂದು ಏನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಒಂದು ಸ್ಪೆಷಲ್ ವೀಸಾ ಮೇಲೆ ಹೋಗಿದ್ದಾರೋ ಅದು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ನಮ್ಮ ಪ್ರಕಾರ ಇದು ದುರುಪಯೋಗ ಪಡಿಸ್ಕೊಂಡಿರ್ಬೋದು. ಇದನ್ನ ಅವರು ದುರುಪಯೋಗ ಅನ್ನೋದಕ್ಕಿಂತ ಅದು ಪೂರ್ವ ನಿರ್ಧರಿತ ಕಾರ್ಯಕ್ರಮವಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅದು ಈ ತರ ಒಂದು ಆರೋಪ ಬಂದಾಗ ಅದನ್ನು ತ್ವರಿತಗತಿಯಲ್ಲಿ ಸರ್ಕಾರದ ಕೈಯಲ್ಲಿದೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ತ್ವರಿತಗತಿಯಲ್ಲಿ ಇದಕ್ಕೊಂದು ತೀಲಾಂಜನೆಯಲ್ಲಿ ಹೇಳಬೇಕು, ಅಂತಿಮ ತೀರ್ಮಾನವನ್ನು ಕೊಡಬೇಕು. ಇನ್ನೊಂದು ವಿಚಾರ ನಾವು ಡಿಸ್ಕಸ್ ಮಾಡಬೇಕಾಗಿರೋದು, ಓಕೆ, ಇವರು ಪ್ರಜ್ವಲ್ ರೇವಣ್ಣ ಅವರು ಈ ವಿಡಿಯೋ ರಿಲೀಸ್ ಆಗಿದ್ದೆ ಯಾವಾಗ ಮೇಡಮ್? ಚುನಾವಣೆ 2 ದಿವಸ ಹಿಂದೆ ಸರ್. ಇಡೀ ಕರ್ನಾಟಕಕ್ಕೆ ಗೊತ್ತಿತ್ತು 2 ದಿವಸ ಹಿಂದೆ ವಿಡಿಯೋ ರಿಲೀಸ್ ಆಗಿತ್ತು. ಪ್ರಜ್ವಲ್ ರೇವಣ್ಣ ಹೋಗಿದ್ದೆ ಯಾವಾಗ? ಎಲೆಕ್ಷನ್ ಮುಗಿದ ಮೇಲೆ. ಸರ್ಕಾರ ಯಾಕೆ ಆಕ್ಷನ್ ತಗೊಳಕ್ಕಾಗಿಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧ? ಓಕೆ, ಇವ್ರು ಹೇಳ್ತಿದ್ದಾರೆ ನಮಗೆ ಕೇಸ್ ಬಂದಿರಲಿಲ್ಲ, ನಮಗೆ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿವರು? ಇದು ಬಹಳ ಗಂಭೀರವಾದ ವಿಚಾರ. ಸ್ಪಷ್ಟತೆ ಏನಂದ್ರೆ ಉದ್ದೇಶಪೂರ್ವಕವಾಗಿ ಇದು ಗಂಭೀರದ ವಿಚಾರ, ಇದು ಹಾಸನದ ಹೆಣ್ಮಕ್ಳು ವಿಚಾರ, ಇದು ದೊಡ್ಡ ಒಂದು ವಿಚಾರ. ಇವರೇ 2800 ವಿಡಿಯೋ ಇದು ಅಂತ ಆಗ್ತಾ ಇದಾರೆ. ಯಾಕೆ ಅವ್ರ ಮೇಲೆ ಇವ್ರು ಆಕ್ಷನ್ ತಗೊಂಡ್ಬಾರ್ದಾಯ್ತು? ಇದೇ JDS ನವರು ಅವರ ಸ್ವಂತ ಮೊಮ್ಮಗ ಆಗಿದ್ರು ಸಹ ಪಾರ್ಟಿಗೆ ಸಸ್ಪೆಂಡ್ ಮಾಡ್ತಾರೆ. ಅವನು ಮೊಮ್ಮಗ ಅನ್ನೋದಲ್ಲ, ಅವ್ನು ತಪ್ಪು ಮಾಡಿದ್ರೆ ತಪ್ಪೆ, ಯಾರೇ ಆಗಿದ್ರು ತಪ್ಪೆ. ಆದ್ರೆ ಈ ವ್ಯಕ್ತಿಯ ವಿಚಾರ ಬಂದ ತಕ್ಷಣ ಸುಮಾರು 5 ದಿವಸ ಈ ರಾಜ್ಯದಲ್ಲಿ ಇದ್ರೂ ಸಹ ಯಾಕೆ ಆಕ್ಷನ್ ತಗೊಳಕ್ ಆಗ್ಲಿಲ್ಲ? ಒಂದು, ಮತ್ತೆ ಪೆನ್ ಡ್ರೈವ್ ನ ಹಂಚ್ತಾರೆ ಯಾರು? ಸುಮಾರು 20,000 ಪೆನ್ ಡ್ರೈವ್ ಗಳನ್ನ ಹಾಸನದ ಗಲ್ಲಿಗಳಲ್ಲಿ ತಗೊಂಡೋಗಿ ಎರಿಸ್ತಾರೆ ಯಾರು? ಈ ವಿಚಾರವನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಅದು ಹೆಣ್ಮಕ್ಳು ವಿಚಾರ ಮೇಡಮ್, ನಮ್ಮನೆ ಹೆಣ್ಮಕ್ಳು ವಿಚಾರ ಮೇಡಮ್. ನಾಳೆ ನಮ್ಮನೆ ಹೆಣ್ಮಕ್ಳಿಗಾದ್ರೂ ಇದೇ ವಿಚಾರ. ಈ ಹೆಣ್ಮಕ್ಳನ್ನ ಮಾನವನ ಹರಣ ಮಾಡ್ಲಿಕ್ಕೋಸ್ಕರ ಕಾಂಗ್ರೆಸ್ ಇದ್ರೊಳಗಡೆ ರಾಜಕೀಯ ಮಾಡ್ತು ಅಂತ ನಾನು ಈಗ ಇದನ್ನ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸಾಮಾನ್ಯ ಒಂದು ಸಣ್ಣ ಮಗುನಿಗೆ ಗೊತ್ತಾಗ್ತದೆ ಇದು ರಾಜಕೀಯ ತಂತ್ರವಾಗಿ ಬಳಸ್ಕೊಂಡಿದ್ದಾರೆ ಅಂತ ಒಂದು ಸಣ್ಣ ಮಗುನ ಕೇಳಿದ್ರೆ ಹೇಳುತ್ತೆ ಅಲ್ವಾ? ಅಲ್ಲಿ ಈ ಹಿಂದೆ ಗೊತ್ತಿದ್ರು ಕೂಡ ಇದನ್ನ ಬಳಸ್ಬೇಕೋ ಬೇಡ ಅಂತ ಭಾರಿ ಯೋಚನೆ ಮಾಡಿದ್ದಾರೆ. ಯಾಕಂದ್ರೆ ಕೇಳಿ, ಇದು ನಾರಿ ಶಕ್ತಿಗೆ ಮಾಡ್ತಕ್ಕಂಥ ಅವಮಾನ. ಈ ವಿಚಾರದಲ್ಲಿ ಕಾಂಗ್ರೆಸ್ ಬಹಳ ಕೂಲಂಕುಷವಾಗಿ 1000 ಸಾರಿ ಯೋಚನೆ ಮಾಡಿ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಫೋಟ ಆಯ್ತು. ಯಾವ್ದೋ ಒಬ್ಬ ಇದಕ್ಕೆ ನಾನು ಸರ್ಕಾರ ಮಾಡಿದೆ ಮತ್ತೊಂದು ಅಂತ ಹೇಳಕ್ಕಾಗಲ್ಲ. ರಾಜಕೀಯ ಅಂದಾಗ ಆನಂದ್ ಅವ್ರು ನೀವು ಉತ್ತರ ಕೊಡಬೇಕು. ಕಾರ್ತಿಕ್ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಮಾಡ್ತಾರೆ ನೋಡಿ, ಕಾರು ಚಾಲಕ. ಅದರಲ್ಲಿ ತನಗಾಗಿದ್ದ ಅನ್ಯಾಯ ಹೇಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡೋ ವಿಡಿಯೋ ಅನ್ನೋ ತರ ಕೊಟ್ರೆ ಆಯ್ತು. ಅಷ್ಟೇ, ಏನ್ ಹಿಂಗಂದ್ರೆ ಅಷ್ಟೇ. ರಾಜೀವ್ ಗೌಡ್ರವರು ಪತ್ರ ಬರೆದಿದ್ರು, ಅದು ಸತ್ಯ.
ಸರ್ಕಾರ ಕೇಂದ್ರ ಇದು ಯಾವುದೋ NDA ಅಲೈನ್ಸ್ BJP ಅಥವಾ JDS ಪಕ್ಷ ಇದು ಟಿಕೆಟ್ ಕೊಡಬಾರ್ದು ಅಂತ ಹೇಳಿತ್ತು, ಅದು ಸತ್ಯ. ಅಲ್ಲಿ ಕುಟುಂಬದ ಒತ್ತಡದಿಂದ ಅಲ್ಲಿ ಟಿಕೆಟ್ ಕೊಡ್ಲಾಯ್ತು ಹೊರತಾಗಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಸಂಕಟ ಗೊತ್ತಾ ಸರ್, ವಿಷಯ ಗೊತ್ತಿದ್ರು ಟಿಕೆಟ್ ಕೊಡ್ತಾರಲ್ಲ, ಇದು ಅಪಮಾನ, ಗೌರವ. ಅದು ನಾನು ಇಲ್ಲಿ ಬರ್ತೀನಿ. ಕಾರ್ತಿಕ್ ವಿಡಿಯೋ ಅದು ಈಗಾಗಲೇ ಪರಿಶೀಲನೆಯಲ್ಲಿದೆ, ನಡೀತಾ ಇದೆ, ನಡೀಲಿ. ಅದಕ್ಕೆ SIT ರಚನೆ ಮಾಡಿದ್ದಾರೆ, ತಂಡ ಅದರದೇ ಆದಂತಹ ಕಾನೂನು ಕ್ರಮನ ಕೈಗೊಳ್ಳುತ್ತೆ. ಸ್ನೇಹಿತರು ಬಹಳ ಭಾವೋದ್ವೇಗರಾಗಿ ಅವೆಲ್ಲ ಹೇಳ್ತಾ ಇದ್ರು, ನಾರಿ ಎತ್ರ ನಾರಿಯಷ್ಟು ಪೂಜೆಯಂತೆ ತತ್ರಾಹಿ ದೇವತಾ. ಆಯ್ತ್ರಿ ಸಾಹೇಬ್ರೆ, ನಾನು ಕೇಳಿ ಆನಂದ್ ಅವರೇ, ಫಸ್ಟ್ ಕೇಳಿಸ್ಕೊಳ್ಳಿ. ಆನಂದ್ ಅವರೇ, ಕಾರ್ತಿಕ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ತನ್ನ ನೋವು, ತನ್ನ ಜಮೀನಿಗಾದಂತಹ ಅನ್ಯಾಯಕ್ಕೆ ನ್ಯಾಯ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ತನ್ನ ಹೋರಾಟವನ್ನ ಆತ ಹೇಳೋ ಪ್ರಯತ್ನದಲ್ಲಿ ಕನ್ಕ್ಲೂಡ್ ಹೆಂಗಾಯ್ತು, ಅದರ ಸಾರಾಂಶ ಏನು ಅಂತ ನೋಡಿದ್ರೆ ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋ ಅವ್ರ ಪ್ರಯತ್ನ ಇದೆಯಲ್ಲ, ಅದು ಸ್ವತಃ ಕಾರ್ತಿಕ್ ಧ್ವನಿಯಾ ಅಥವಾ ಯಾರಾದ್ರೂ ಹೇಳ್ಸಿದಾರ ಅನ್ನೋ ಅನುಮಾನ ಬರ್ತಿದೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ. ಕಾಂಗ್ರೆಸ್ ಪಕ್ಷದ ವಕ್ತಾರನ ಯಾರಿಗೂ ಗೊತ್ತ್ರಿ, ನೀವು ಹೇಳಬೇಕು. ನನಗೆ ಹೇಳಿ, ನೀವು ಪ್ರಾಥಮಿಕ ಸದಸ್ಯತ್ವ ಏನಾದ್ರು ಕೊಟ್ಟಿದ್ದೀರಾ ಕಾರ್ತಿಕ್ಗೆ? ಕೊಟ್ಟಿದ್ದೀರಾ? ನೀವು ಹೇಳಬೇಕು. ಚುನಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಸುಮಾರು 5 ತಿಂಗಳು ಅಲ್ಲಿರ್ತಕ್ಕಂಥ 2 ಹೋಬಳಿಗಳನ್ನ ಇನ್ಚಾರ್ಜ್ ತಗೊಂಡು ಕಾರ್ತಿಕ್ ಡ್ರೈವರ್ ಹಾಸನದ ಹೊಳೆನರಸೀಪುರದಲ್ಲಿ ಚುನಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ. ವಿತ್ ಪ್ರೂಫ್ ಐ ಆಮ್ ಟೆಲ್ಲಿಂಗ್, ವಿತ್ ಹೊಳೆನರಸೀಪುರದಲ್ಲಿ ಚುನಾವಣೆ ಮಾಡಿದ್ದಾನೆ ಕಾರ್ತಿಕ್ ಡ್ರೈವರ್. ಕಾಂಗ್ರೆಸ್ ಪಕ್ಷದ ವಕ್ತಾರನಾತ. ಬಿಜೆಪಿ ನಿಮ್ಮ ಅಲಯನ್ಸ್ ಇದೆಯಲ್ಲ, NDA ಅಲಯನ್ಸ್ JDS, ಆತನ ಜೊತೆ ಡ್ರೈವರ್ ಆಗಿ ಬಹಳ ವರ್ಷ ಕೆಲಸ ಮಾಡ್ತಾ ಇದ್ದಾರೆ. ಬಿಟ್ಟು 1 ವರ್ಷ ಆಯ್ತು ಸರ್, ಅವ್ರ ಹತ್ರ ಬಿಟ್ಟು 1 ವರ್ಷ ಆಗಿದೆ. ನೀವು ಅಲಯನ್ಸ್ ಮಾಡಿದ್ರಿ, ನಾವು ಅಲಯನ್ಸ್ ಮಾಡಿದ್ವಿ. ಹೆಂಗೆ ಗೊತ್ತಾ ನಿಮ್ದು, ಹೆಂಗೆ ಗೊತ್ತಾ ವಿಚಾರ, ಆಪಾದನೆ ಬಂದಾಗ ಬೇರೆ ವರ್ಷದಿಂದ ಯಾರ ಜೊತೆ ಇದ್ದ ಅನ್ನೋ ವಿಚಾರ ಮಾತಾಡಿ. ಕಾರ್ತಿಕ್ 1 ವರ್ಷದಿಂದ ಕಾಂಗ್ರೆಸ್ ನ MP ಟಿಕೆಟ್ ತಗೊಂಡಿರ್ತಕ್ಕಂಥ ಸ್ವರೂಪ್ ಜೊತೆ ಇದ್ದ. ಅಲ್ಲ ಅವನು ಆ ಇನ್ಚಾರ್ಜ್ ತಗೊಂಡು ಚುನಾವಣೆ ಮಾಡಿದ್ದಾನೆ ಅಂತ ಅಂದ್ಮೇಲೆ ಮತ್ತೆ ದೇವರಾಜೇಗೌಡರು ಕಾರ್ತಿಕ್ನ ಕೇಳಿದಾಗ ಈ ವಿಡಿಯೋ ಎಲ್ಲೆಲ್ಲಿ ಕೊಟ್ಟಿದ್ಯಾ ಅಂತ ಕಾರ್ತಿಕ್ನ ಕೇಳಿದಾಗ ಅವನು ನೇರವಾಗಿ ಹೇಳ್ತಾನೆ, ಈ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಬಳಿ ವಿಡಿಯೋ ಕೊಟ್ಟಿದ್ದೀನಿ ಅಂತ ನೇರವಾಗಿ ಹೇಳ್ತಾನೆ ಕಾರ್ತಿಕ್. ಮಾತಾಡಿ. ಇಷ್ಟೆಲ್ಲ ಮಾಹಿತಿ ಇರೋ ಬಿಜೆಪಿಯವರು ಯಾಕೆ ನೀವು ಹೆಣ್ಣುಮಕ್ಳ ಬಗ್ಗೆ ಅಷ್ಟೊಂದು ಮಾನದ ಕಾಳಜಿ ಮಾಡಿದ್ರು? ಯಾಕೆ ನೀವು ಇದನ್ನ ಕ್ರಮ ತಗೊಳ್ಳಿಲ್ಲ? ನನಗೆ ಆನಂದ್ ಅವರೇ ಸಂಕಟ ಆಗದಿದೆ. ನಿಮ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಬಿಜೆಪಿ ಮಾತಾಡಿ. ಕಾರ್ತಿಕ್ ಆ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದು ತನಗಾದಂತಹ ಅನ್ಯಾಯವನ್ನ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡೋ ಒಂದು ಪ್ರಯತ್ನದಲ್ಲಿ ಅದು ಕಾರ್ತಿಕ್ ಸ್ವಂತ ಧ್ವನಿಯ ಕಾಂಗ್ರೆಸ್ನವ್ರು ನೀವು ಹೇಳ್ಸಿದ್ದೀರಾ? ನೇರವಾಗಿ ಉತ್ತರ ಕೊಡಿ. ನಾವೇನ್ ಕಾಂಗ್ರೆಸ್ ಪಕ್ಷ ಸದಸ್ಯನ ಇಲ್ಲ ವಕ್ತಾರನ? ನಾನು ಯಾಕೆ ಉತ್ತರ ಕೊಡ್ಬೇಕು ಅವನಿಗೆ? ನಿಮ್ಮ ವೈಯಕ್ತಿಕ ಪ್ರಶ್ನೆಗಳೇ ವೈಯಕ್ತಿಕ ಉತ್ತರಿಗೆ ನಾನು ಹೆಂಗ್ರಿ? ಇದು ವೈಯಕ್ತಿಕ ಪ್ರಶ್ನೆ ಅಲ್ಲ ಬಾಸ್, ಕರ್ನಾಟಕ ರಾಜ್ಯದ ಪ್ರಶ್ನೆ ಸ್ವಾಮಿ. ಇದು ಕಾಂಗ್ರೆಸ್ ಪಕ್ಷದ ಪರನಾರ ಮಾತಾಡಿ ವಿರೋಧ ಮಾಡಲಿ, ವ್ಯಕ್ತಿಗತವಾದ ಸ್ವಾತಂತ್ರ್ಯ ಇರ್ತದೆ. ಅವ್ರು ಹೇಳ್ತಾರೆ ನಾವು ಉತ್ತರ ಕೊಡಕ್ಕಾಗುತ್ತಾ? ನೀವು ಲಗಾಮ್ ಹಾಕಂ ಬರ್ಬೇಡಿ. ಈಗ ನೋಡಿ, ದಿಲೀಪ್ ಅವ್ರು ನಿಮ್ಗೆ ಆಗಿದ್ದ ಒಂದು ಪಾಯಿಂಟ್ ಹೇಳ್ತಿದ್ರು, ಯಾರ ಜೊತೆ ಓಡಾಡ್ತಿದ್ರು? ಸ್ವರೂಪ್ ಅವ್ರ ಜೊತೆ ಕಳೆದ 1 ವರ್ಷದಿಂದ ಕಾಂಗ್ರೆಸ್ನವ್ರ ಜೊತೆ ಓಡಾಡ್ತಿದ್ದಾರೆ ಅಂತ ಹೇಳಿದ್ರು. ಅದನ್ನ ಅಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ. ಬೇಡ, ನೋಡಿ, ಇದು ವೈಯಕ್ತಿಕ ಪ್ರಶ್ನೆ ಅಲ್ಲ. ರಾಜ್ಯದಲ್ಲಿ ಇವತ್ತು ನರಳಾಡ್ತಿದಾರೆ ನೋಡಿ, ಆ ಹೆಣ್ಮಕ್ಳ ಪ್ರಶ್ನೆ ಕೇಳ್ತೀನಿ, ಏನು ಅಂತ ಕೇಳ್ತೀನಿ. ಇವತ್ತು ಆ ವಿಡಿಯೋ ಇದೆಯಲ್ಲ, ಫೋನ್ ಇಂದ ಪೆನ್ ಡ್ರೈವಿಗೆ ಪಾಸ್ ಆಗುತ್ತಲ್ಲ, ಅದನ್ನ ಕಾರ್ತಿಕ್ ಇಟ್ಕೊಂತಾನಲ್ಲ, ಆ ಹೆಣ್ಣು ಮಕ್ಕಳ ತೇಜೋವಧೆ ಆಗುತ್ತೆ, ಅವರ ಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಅರಿವೇ ಇಲ್ಲದೆ ಪಾಸ್ ಮಾಡ್ತಾನಲ್ಲ. ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ. ಏನ್ ಹೇಳೋದು? ಎಂತ ಒಂದು ಅಭಿಮಾನ ನಿಮ್ಗೆ? ಎಷ್ಟು ಸರ್ ಅಭಿಮಾನ ಬೇಡ, ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದೀವಿ. ನಾನು ಅದನ್ನೇ ಹೇಳ್ತಾ ಇರೋದು. ಹೆಣ್ಣು ಮಕ್ಕಳ ಬಗ್ಗೆ ಡಿಸೆಂಬರ್ ಅಲ್ಲೇ ನಿಮಗೆ ಕೊಟ್ಟಿದ್ದಾರೆ, ಕೇಂದ್ರ ಗೃಹ ಸಚಿವರು ಕೊಟ್ಟಿದ್ದಾರೆ. ಆತ ಒಂದು ಕ್ರಮ ತಗೊಂಡಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು. ಇವತ್ತು ಕಾರ್ತಿಕ್ ವಿಚಾರ ಡಿಸೆಂಬರ್ ಅಲ್ಲಿ ಕೊಟ್ಟಿದ್ದಾರೆ.
ಬಿಹೇವ್ ಪ್ರಾಪರ್ಲಿ, ನೀವು ಬಿಹೇವ್ BJP ಪ್ರಾಪರ್ಲಿ. ನಿಮಗೆ- ನೋ ಐ ಆಮ್ ನಿಮಗೆಲ್ಲ ಟಾಕಿಂಗ್. BJP ಅವ್ರಿಗೆ ನೋ ನನಗೆ ಫಸ್ಟ್ ಮಾತಾಡಿ. ಐ ಆಮ್ ಆಸ್ಕಿಂಗ್ ಕ್ವಶನ್. ಇದು ಜನರ ಪ್ರಶ್ನೆ. ಹೌದು. ಅಷ್ಟು ಹೆಣ್ಮಕ್ಕಳ ಬಗ್ಗೆ ಅವಮಾನ ಆಗಿದೆ, ಗೌರವ ಹೌದು. ಹರಣ ಆಗ್ತಾ ಇದೆ. ಅದನ್ನ ಮಾತಾಡಿದ್ರೆ ವ್ಯಂಗ್ಯವಾಗಿ ಮಾತಾಡ್ತೀರೇನ್ರಿ? ಅಲ್ಲ ರೀ, ಕಾಂಗ್ರೆಸ್ ವಕ್ತಾರ ಇದರಲ್ಲಿ ನೀವು. ಇದೇನು ಪದ್ಧತಿ? ಸರ್ವಜನಾಂಗದ ಶಾಂತಿಯ ಪರ ಅಂತೀರಿ, ಅಮಿತ್ ಶಾ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ಅಂತೀರಿ, ಲೆಟ್ರು. ಬೃಹತ್ ಅವತ್ತು ಹೇಳಿಲ್ಲ ನೀವು. ಇದೇನು ಪದ್ಧತಿ ನಿಮ್ದು? ಇದೇನು ಪದ್ಧತಿ ನಿಮ್ದು? ಹೆಣ್ಮಕ್ಳ ಬಗ್ಗೆ ಒಂದು ಜನರ ಪ್ರಶ್ನೆ ಕೇಳ್ತಿದ್ರೆ ವೈಯಕ್ತಿಕ ಪ್ರಶ್ನೆ ಅಂತೀರಾ? ಒಂದು ಸಾಮಾನ್ಯ ಜ್ಞಾನ ಬೇಡ ನಿಮ್ಗೆ? ಸಾಮಾನ್ಯ ಜ್ಞಾನ ಬೇಡ ನಿಮ್ಗೆ? ಡಿಸೆಂಬರ್ ಅಲ್ಲಿ ಒಬ್ಬ ಬಿಜೆಪಿ ಪಕ್ಷದ ಸದಸ್ಯ ಕೊಡ್ತಾನೆ, ಅದು ಅಡ್ವೊಕೇಟ್ ನೀಟಾಗಿ ಲೆಟರ್ ಕೊಟ್ಟಾನೆ. ನೋಡಿ, ನೀವು ಕೊಡ್ತಾರೆ MP ಟಿಕೆಟ್ ಕೊಡ್ತಾರೆ ಅವನು. ಈ ತರ ಕೇಸ್ಗಳಲ್ಲಿ ಇದ್ದಾನೆ. ಅವ್ನ ಮೇಲೆ ಕ್ರಮ ತಗೋಬೇಕು. ಈ ಗಟ್ಟಿ ಧ್ವನಿ ಅಲ್ಲಿಲ್ಲ, ಇಲ್ಲಿ ಬರ್ತಾ ಇದೆ. ಯಾಕೆ? ಕಾರ್ತಿಕ್ ನಮ್ಮ ಸದಸ್ಯನ ಇಲ್ಲ ಅಥವಾ ವಕ್ತಾರನ? ಯಾರ್ರಿ ಅವನು? ಅವ್ನು ಕೊಟ್ಟಿರೋ ಹೇಳಿಕೆಗೂ ನಮ್ಗೆ ಏನು ಸಂಬಂಧ ಇದೆ? ಜೊತೆ ಓಡಾಡ್ತಿದ್ದಾರೆ. ನಮ್ಮ ಹತ್ರ ಕೇಳ್ತಾರೆ ಪ್ರಶ್ನೆ, ಅಲ್ಲಿ ಕೇಳಬಿಟ್ಟು ನನ್ನ ಹತ್ರ ಕೇಳಿಲ್ಲ. ಮಾಡಿರ್ತಕ್ಕಂಥ ವ್ಯಕ್ತಿ ಇವ್ರಿಗೆ ಇದೆ ಹೆಣ್ಣು ಮಕ್ಕಳ ಕಾಳಜಿ. ಕಾರ್ತಿಕ್ ಒಬ್ಬ ದೇಶದ ಪ್ರಧಾನಮಂತ್ರಿ ಪ್ರಚಾರ ಮಾಡ್ತಾರೆ. ಆನಂದ್ ಅವ್ರೆ. ನಾಚಿಕೆ ಆಗ್ತಾ ಇಲ್ವಾ? ಅವ್ರಲ್ಲಿ ಕೇಳ್ಬೇಕಾದ್ರೆ ಕಡ್ಡಾಯ ಮಾಡಿದ್ದಾರೆ. ನನ್ನ ಕೇಳ್ತಾ ಇದ್ದೀರಾ ನೀವು? ನೋಡಿ, ಹೆಣ್ಣು ಮಕ್ಕಳ ಕಾಳಜಿ ಆಗಿದೆ. ಕಾಂಗ್ರೆಸ್ ಯಾವ ಪ್ರಶ್ನೆ ಕೇಳ್ಬೇಕು ಅದೇ ಪ್ರಶ್ನೆ ಕೇಳ್ತೀವಿ. ಬಿಜೆಪಿ ಯಾವ ಪ್ರಶ್ನೆ ಕೇಳ್ಬೇಕು ಅದೇ ಪ್ರಶ್ನೆ ಕೇಳ್ತೀವಿ. ನೋಡಿ 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 ಆನಂದ್ ಅವರೇ, ಆನಂದ್ ಅವರೇ, ಆನಂದ್ ಅವರೇ, ನೀವು ಹೇಳ್ಬೇಕಂತಿಲ್ಲ. ಕಾರ್ತಿಕ್ ಅನ್ನೋದು ಹೋಗ್ತಾರಲ್ಲ, ಅವ್ನು ಕೊಟ್ಟ ಸ್ಟೇಟ್ಮೆಂಟ್ಗೂ ಪಕ್ಷಕ್ಕೆ ಹೆಂಗ್ ಸಂಬಂಧ? ನೀವು ಕೊಡಬೇಕಾ ಕ್ಲಾರಿಟಿನ? ಯಾಕೆ 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 ಎನ್ಡಿಎ ಕ್ಯಾಂಡಿಡೇಟ್ ಅವರು, ಅವ್ರ ಅಲಯನ್ಸ್ ಇರೋರು, ಆನ್ಸರ್ ಗಟ್ಟಿಯ ಪ್ರಶ್ನೆ ಕೇಳ್ಬೇಕಾದ್ರೆ ಬಿಜೆಪಿ ಅವರು ಲೆಟ್ರು ಆನಂದ್ ಅವರೇ, ಆನಂದ್ ಅವರೇ, ವೆರಿ ಸಿಂಪಲ್. ಆನಂದ್ ಅವರೇ, ಆನಂದ್ ಅವರೇ, ವೆರಿ ಸಿಂಪಲ್, ವೆರಿ ಸಿಂಪಲ್, ವೆರಿ ಸಿಂಪಲ್, ವೆರಿ ಸಿಂಪಲ್, ವೆರಿ ಇಷ್ಟು ಗಟ್ಟಿಯಾದ ಕ್ವಶನ್ ಕಿರ್ಚಾಟದಿಂದ ಈ ವಿಚಾರವನ್ನು ಜೆಡಿಎಸ್ ಪಕ್ಷದವರು ಇಂಟರ್ನ್ಯಾಷನಲ್ ವಿಚಾರ, ಇದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದೆ. ಒಬ್ಬ ಕಾರ್ತಿಕ್ ಡ್ರೈವರ್ ಜೊತೆ ಇಟ್ಕೊಂಡು ನೀವು ಆಟ ಆಡ್ತಾ ಇದ್ದೀರಲ್ಲ ರಾಜ್ಯದಲ್ಲಿ. ವಿದೇಶದಲ್ಲಿ ಇರುವಂತ ಅವನಿಗೆ ದುಡ್ಡು ಕೊಟ್ಟು ಸಾಕ್ಷಿ ಸಬ್ಮಿಟ್ ಮಾಡಿ. ಆನಂದ್ ಅವರೇ, ಹೆಣ್ಮಕ್ಳಿಗೆ ಎಷ್ಟು ಅಷ್ಟೇ ಕೊಟ್ರಿ ಅಂತ ಗೊತ್ತಿರಿ? ನೋಡಿ ನೋಡಿ, ಆನಂದ್ ಅವರೇ, ಆನಂದ್ ಅವರೇ, ಒಂದ್ ನಿಮಿಷ. ನಿಮ್ಮ ಎಷ್ಟು ನೀವು ಆಯ್ತು ರೀ, ಆನಂದ್ ಅವರೇ, ಆನಂದ್ ಅವರೇ, ಆನಂದ್ ಅವರೇ, ಆನಂದ್ ಅವರೇ, ಆನಂದ್ ಅವರೇ, ಬಿಜೆಪಿ ಪಾರ್ಟಿ ಅವರು ಆನಂದ್ ಅವರೇ, ಅರ್ಥ ಮಾಡ್ಕೊಳ್ಳಿ. ನೋಡಿ ಜಾರಕಿಹೊಳಿಗೆ ಎಲ್ಲ ನೋಡಿದ್ವಿ, ಕುತ್ಕೊಂಡ್ರೆ ಮಾಡಿದ್ದ ವ್ಯಕ್ತಿ ಯಾರು? ಅನಿಲ್ ಕುಮಾರ್ ವ್ಯಕ್ತಿ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಗೊತ್ತಿಲ್ವಾ? ಇಡೀ ರಾಜ್ಯಕ್ಕೆ ಗೊತ್ತಿದೆ. ಏನ್ ಮಾಡ್ರಿ ಅಂತ ಗೊತ್ತಿಲ್ವಾ? ರಾಜ್ಯದಲ್ಲಿ ನಡೆಯೋ ಒಂದು ವಿಷಯನ ಬಾಯಿ ಬಿಟ್ಟು ಮಾತಾಡಿಲ್ಲ ಇಲ್ಲಿವರೆಗೂ. ಎಷ್ಟು ಜನ ಹೆಣ್ಣು ಮಕ್ಕಳು ಮಾನಹಾಣ ಮಾಡಿದೀರಾ? ದೇಶಕ್ಕೆ ಚಿನ್ನದ ಪದಕ ತಗೊಂಡ್ಬಂದ ಪಾಪ ಇವರು ಫೈಟರ್ಗಳು, ಅವ್ರ ಪಾಪ ಅಷ್ಟು ಹೋರಾಟ ಮಾಡಿದ್ರು. ಒಂದ್ ಸ್ವಲ್ಪ ಅದನ್ನೆಲ್ಲೂ ಹೇಳಿಲ್ಲ ಇವರು. ಆನಂದ್ ಅವರೇ, ಆನಂದ್ ಅವರೇ, ಅಧಿಕಾರ ಆನಂದ್ ಅವರೇ, ಆನಂದ್ ಲಿಸನ್ ಲಿಸನ್, ಆನಂದ್ ಅವರೇ, ಆನಂದ್ ಅವರೇ, ಕೇಳಿಸ್ಕೊಂಡ್ರಿ? ಯಾವನ ಕೊಟ್ಟ ಸ್ಟೇಟ್ಮೆಂಟ್ ಇಲ್ಲಿ ಡಿಬೇಟ್ ಅದೇ ನಿಮ್ಮ ಈಗ ಬಿಜೆಪಿ ಸರ್ಕಾರ ಆಗ್ಬೋದು, ನಿಮ್ಮ ಆಗ್ಬೋದು, ನಿಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ನೋಡಿ, ಒಬ್ಬರು ವೈಯಕ್ತಿಕ ತೇಜೋವಧೆ ಬೇಡ ಇಲ್ಲಿ. ಅಷ್ಟೇ, ಅಷ್ಟೇ. ಆನಂದ್ ಅವರೇ, ಸಂಕುಲಕ್ಕೆ ಕಳಂಕ ಬಂದಿದೆ. Yes, ಆ ಅದಕ್ಕೆ ಸ್ತ್ರೀ ವ್ಯಂಗ್ಯ ಬೇಡ. ಸಂಕುಲಕ್ಕೆ ಬಂದಿರತಕ್ಕಂತ ಕಳಂಕವನ್ನ ಹೌದು. ಹೇಗೆ ಒರೆಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇಲ್ಲಿ ನೋಡಿ, ಮಾಡೋಣ. ಆ ವ್ಯಂಗ್ಯನ ಯಾರೂ ಸಹಿಸ್ಕೊಳ್ಳಲ್ಲ. ಯಾರು ವೈಯಕ್ತಿಕವಾಗಿ ಆನಂದ್ ಅವರೇ, ತೇಜೋವಧೆ ಮಾಡ್ತಕ್ಕಂಥದ್ದು, ಟಾರ್ಗೆಟ್ ಮಾಡ್ತಕ್ಕಂಥದ್ದು ಬೇಡ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಬೇಕು ಬೇಕಂತ ಟಾರ್ಗೆಟ್ ಮಾಡತ್ತಾರೆ. ನೀವು ನಮ್ಗೆ ಪಾಯಿಂಟ್ ಮಾಡಿ. ಇಲ್ಲ, 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 target ಆತ ನಮ್ಮ ಪಕ್ಷದ ವಕ್ತಾರನ ಇಲ್ಲ ಅಲ್ಲ, ಅಲ್ಲ ಅಂತ ಹೇಳಿ ಬೇಕು ಅಷ್ಟೇ. ಬೇಕಂದ್ರೆ ಟ್ರಾಕ್ ಮಾಡಕ್ಕೆ ಮಾಡಿರ್ಬೋದು. ಇಷ್ಟೇ, ಆನಂದ್, ನೀವು ಆನಂದ್ ಅವರೇ. ಆನ್ಸರ್ ಮಾಡಿ ಆತ ಎಷ್ಟು 2800 ಇದು ಅಲ್ಲ, ಇಷ್ಟು ಮಾಡ್ತಿರೋದು NDA ಅಲೈನ್ಸ್ ಅಲ್ಲಲ್ಲ, ಇಷ್ಟು ಪಿಂಚ್ ಆಗ್ತಿದೆ ಅಂದ್ರೆ ಹೇಳಿ. ಅಲ್ಲಲ್ಲ, ಆನಂದ್ ಅವರೇ, ಸಮಾಧಾನವಾಗಿ ಸುಮ್ಮನೆ ಇರಿ. ನಿಮಗೆ ಗೊತ್ತು ಮಾಹಿತಿ ನೋಡಿ ನೋಡಿ, ಆನಂದ್ ಅವರೇ, ಒಂದ್ ನಿಮಿಷ, ದಿಲೀಪ್
ಪರವಾಗಿ ಬಂದ್ಬಿಟ್ಟು ನೀವು ಇದು ಮಾಡ್ತಾ ನೋಡಿ, ಇದ್ದೀರಲ್ಲ. 1000 ಜನ 1000 ಮಾತಾಡ್ಬೋದು, ಹಾ. ನಾವು ಮಾತಾಡಬಾರ್ದು, ನಮ್ಮ ಎವಿಡೆನ್ಸ್ ಮಾತಾಡ್ಬೇಕು, ನಮ್ಮ ರಿಕಾರ್ಡ್ ಮಾತಾಡ್ಬೇಕು, ನಾವೇನಂತ ತಪ್ಪಿಲ್ಲ ಘಟನೆ ಅಂದ್ರೆ ಏನಂತ ಮಾತಾಡ್ಬೇಕು. ನೋಡಿ ತಪ್ಪಿಲ್ಲ ಆನಂದ್ ಅವರೇ. ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಇವಾಗ ಅವ್ರ ಇದ್ ಮಾಡಿದ್ರಲ್ಲ, ಆರೋಪ ಮಾಡಿದ್ರಲ್ಲ, ಅವರೇ ಕಾರಣ ಅಂತ ನಿಮ್ಮ ಹತ್ರ ಅಲ್ಲಲ್ಲ, ಅದನ್ನೇ ಹೇಳ್ತಾ ಇರೋದು. ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡೋದು ಸರಿನಾ ತಪ್ಪಾ ನೀವು ಹೇಳಿ? ಅದು ತಪ್ಪು. ಮತ್ತೆ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಡಿ.ಕೆ. ಶಿವಕುಮಾರ್ ಅವ್ರು ಮಾಡ್ತಾರಂತೆ. ನಿನ್ನ ಹತ್ರ ರೆಕಾರ್ಡ್ ಇದ್ರೆ ನೀನ್ ಮಾತಾಡಪ್ಪ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಮಾತಾಡ್ತೀರಿ ಒಂದು ಬ್ರೇಕ್ ಡಿ.ಕೆ. ಶಿವಕುಮಾರ್ ವಿಚಾರ ಮಾತಾಡಬೇಕು. ಆಯ್ತು ಮಾತಾಡಿ. ದಿಲೀಪ್ ಮಾತಾಡಿ. ದಿಲೀಪ್ ಮಾತಾಡಿ. ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಹತ್ರ ಇದ್ದೀನಿ ಅಂತ ಹೇಳಿ ಮಾತಾಡಿದ ಫೋನ್ ಕಾಲ್ ನಲ್ಲಿ, ಆ ಫೋನ್ ರೆಕಾರ್ಡ್ ಕೇಳಿಸ್ಕೊಂಡಿಲ್ವಾ ನೀವು? ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ನೀವು ದಯವಿಟ್ಟು ಕೇಳಿಸ್ಕೊಂಡಿಲ್ವಾ? ಬಿಟ್ಬಿಟ್ಟು ಮಾತಾಡಿ. ಆನಂದ್ ಅವರೇ. ಗಾಳಿ ಗುಂಡಿ ಹಾರಿಸ್ಬಿಟ್ಟು ಮಾಹಿತಿಯ ಕೊರತೆ ಇದೆ ಆನಂದ್ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಹಿತಿಯ ಕೊರತೆ ಇದೆ ದಯವಿಟ್ಟು. ನಂಜಪ್ಪ ಸರ್, ಈಗ ಹೆಂಗೆ ಅಂತ ಹೇಳಿದ್ರೆ ಇವರ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ, ಇವರ ದಾಳಗಳಿಗೆ ಬಲಿಯಾಗ್ತಿರೋದು ಹೆಣ್ಣು ಮಕ್ಕಳು ಅರಿವಿಲ್ಲ. ಡಿ.ಕೆ. ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿನ ಇದು, ಅಥವಾ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ, ಅದಕ್ಕೆ ಅಷ್ಟು ಮಂದಿ ಹೆಣ್ಮಕ್ಳು ಬಲಿಯಾಗ್ತಾರೆ ಅನ್ನೋ ಈ ಪ್ರಭಾವಿ ನಾಯಕರುಗಳು ಅರ್ಥ ಆಗೋದಿಲ್ವಾ? ನಾವು ಮೂಲಕ್ಕೆ ಬರೋದಾದ್ರೆ ನನ್ನ ಪ್ರಕಾರ ಇದು ಜಿಲ್ಲಾಡಳಿತ ಮತ್ತು ರಾಜ್ಯದ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತ ಹೇಳ್ತೀವಿ. ವೆರಿ ಟ್ರೂ ಸರ್. ಯಾಕಂದ್ರೆ ಇದು ದೇವರಾಜೇಗೌಡರದು ಮತ್ತೆ ಡ್ರೈವರ್ದು ಸಾಕಷ್ಟು ವಿಡಿಯೋಗಳು, ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವರ್ಷಗಳಿಂದ ಹರಿದಾಡ್ತಾ ಇತ್ತು. ಆಮೇಲೆ ಇವರು ದೇವರಾಜೇಗೌಡರು ಓಪನ್ ಆಗಿ ಹೇಳಿದ್ರು, ಅದು ಯಾವುದೋ ಸರ್ಕಲಲ್ಲಿ ದೊಡ್ಡ ಟಿವಿನಲ್ಲಿ ಹಾಕ್ತೀನಿ ಅಂತ. ಆಮೇಲೆ ಈ ಹಂಚಿಕೆ ಅಲ್ಲ ಆದಾಗ ತಗೊಳ್ಳಿ, ಟಿವಿನಲ್ಲಿ ಅಲ್ಲ ಇಲ್ಲ ಒಂದು ನಿಮಿಷ, ನಾನು ಯಾವುದೇ ಪಕ್ಷದ ಬಗ್ಗೆ ಮಾಡಲ್ಲ. ಇಲ್ಲಿ ಯಾವುದೇ ಒಂದು ಪಕ್ಷನೂ ಆದ್ರೆ ಯಾವುದೋ ಒಂದು ಹಗರಣ ಬಂದ್ರೆ ಕ್ರೆಡಿಟ್ ತಗೊಳಕ್ಕೆ ಮುಂದೆ ಹೋಗ್ತಾರೆ. ಕರೆಕ್ಟ್ ಆಯ್ತಾ, ಅದನ್ನ ಬಿಟ್ಬಿಡೋಣ. ಈಗ ಫೇಲ್ಯೂರ್ ಎಲ್ಲ ಆಯ್ತು ಅಂದ್ರೆ ಜಿಲ್ಲಾಡಳಿತದಲ್ಲಿ ಫೇಲ್ಯೂರ್ ಆಯ್ತು ಅನಿಸ್ತಾ ಇದ್ದಾಗ ಇವ್ರು ಏನ್ ಮಾಡ್ತಿದ್ರು? ಚುನಾವಣಾ ಆಯೋಗದವ್ರು ಏನ್ ಮಾಡ್ತಿದ್ರು? ನಮ್ ಕಾರ್ನ ಸರಿ ಅಡ್ಡಾಕವ್ರೆ, ಏನ್ ಲಾಯರ್ ಕಾರಲ್ಲಿ ಏನ್ ಇಟ್ಕೊಂಡು ಓಡಾಡ್ತಾರೆ ಮೈಸೂರು ರೋಡಲ್ಲಿ ಇರೋದೆಲ್ಲ ಹುಡ್ಕೋರು, ನಮ್ದು ಎಲೆಕ್ಷನ್ ಪಾಂಪ್ಲೆಟ್ ಎಲ್ಲ ಹುಡುಕಿ ಇದ್ರದ್ದೆಲ್ಲ ಮಾಡಿದ್ರು. ಅಲ್ಲ ಸರ್, ಒಂದೊಂದು ಹಳ್ಳಿಗೂ ಅದು ತಲುಪುತ್ತೆ. ಒಂದ್ ನಿಮಿಷ, ಅದು ತಲುಪ್ತಾ ಇದ್ದಾಗ ಈಗ ಇಷ್ಟು ಜನ ಚುನಾವಣಾ ವೀಕ್ಷಕರನ್ನ ಹಾಕಿದ್ರಲ್ಲ, ಚುನಾವಣಾ ವೀಕ್ಷಕರು ಏನ್ ಮಾಡ್ತಿದ್ರು? ಜಿಲ್ಲಾಡಳಿತ ಏನ್ ಮಾಡ್ತಾರೆ? ವ್ಯಾಲಿಡ್ ಪಾಯಿಂಟ್ ಸರ್. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ, ನೀವು ಇಷ್ಟೊತ್ತು ಕಿರ್ಚಾಡಿದ್ರೆ ನಾನೇನು ಮಾತಾಡ್ತೀನಿ. ಸೊ ಇಲ್ಲಿ ಫೇಲ್ಯೂರ್ ಆಗಿರೋದು ಜಿಲ್ಲಾಡಳಿತ. ಜಿಲ್ಲಾಡಳಿತನೇ ಹೊಣೆ ಇದಕ್ಕೆ. ಅದಕ್ಕೊಂದು ಕಾರಣ ಏನಂತಂದ್ರೆ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು IAS IPS ಆಫೀಸರು ದಕ್ಷ ಅಧಿಕಾರಿಗಳಿದ್ದಾರೆ. ಪಾಪ ಅವ್ರಿಗೆ ಪೋಸ್ಟಿಂಗ್ ಸಿಗಲ್ಲ. ಪೊಲೀಸರೆಲ್ಲ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕ್ಲರ್ಕ್ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. IAS ಅವರು ಸೆಕ್ರೆಟರಿಯೇಟ್ ಅಲ್ಲಿ ಟಿಪ್ಪಣಿ ಬರ್ಕೊಂಡು ಕೂತಿರ್ತಾರೆ. ಪೋಸ್ಟಿಂಗ್ ಯಾರು ಬರೋರು? ಪ್ರಭಾವಿ ರಾಜಕಾರಣಿಗಳಿಗೆ. ಒಬ್ರು ಪ್ರಭಾವದಲ್ಲಿ ಬರ್ತಾರೆ, ಇನ್ನೊಬ್ರು ಪೇಮೆಂಟ್ ಅಲ್ಲಿ ಬರ್ತಾರೆ. ಸೊ ಇವರಿಂದ ನಾವೇನು ನಿರೀಕ್ಷೆ ಮಾಡಕ್ ಸಾಧ್ಯ? ಎಲ್ಲಿವರೆಗೂ ನಮ್ಮ IAS IPSನವರು ನಾವು ಸೂಟ್ ಕೇಸ್ ಹಿಡ್ಕೊಂಡು ರೆಡಿ ಆಗಿರ್ತೀವಿ, ದೇಶದ ಯಾವುದೇ ಮೂಲೆಗೆ ಹೋದ್ರು ಕೆಲಸ ಮಾಡ್ತೀವಿ ಅನ್ನೋ ಪರಿಸ್ಥಿತಿಗೆ ಬರಲ್ವೋ ಅಲ್ಲಿವರೆಗೂ ಈ ಅವ್ಯವಸ್ಥೆ ತಪ್ಪಿದ್ದಲ್ಲ. ವಿಳಂಬ ಆಗಿದೆ. ಆಮೇಲೆ ಈ SIT ತನಿಖೆ ಏನಿದೆ, ಈ SIT ತನಿಖೆ ಏನಿದೆ, ಇದು ಕೋರ್ಟ್ ಮಾನಿಟರಿಂಗ್ ಅಲ್ಲಿ ನಡೀದೇ ಹೋದ್ರೆ ಇದು ಹಳ್ಳ ಹಿಡಿಯುತ್ತೆ. ಯಾಕಂದ್ರೆ ಈಗ ಮಾಡಿರೋ FIR ನೋಡಿದ್ರೆ ದೇ ಆರ್ ಆಲ್ ಬೇಲೆಬಲ್ ಕೇಸಸ್. ಅವ್ರನ್ನ ಅರೆಸ್ಟ್ಲೇ ಮಾಡಬೇಕು ಅನ್ನೋದೇನಿಲ್ಲ, ಪೊಲೀಸ್ ಬೇಲೆ ಕೊಡ್ಬೋದು, ಸ್ಟೇಷನ್ ಬೇಲೆ ಆಗ್ಬೋದು. ಅಲ್ಲಿ FIR ಅಲ್ಲಿ ಆಗಿರೋದು ಯಾವುದೇ ಗುರುತರ ಆರೋಪಗಳಿಲ್ಲ. ಏನೇ ಅದು ಯಾವಾಗ ಅಂದ್ರೆ ನೊಂದ ವ್ಯಕ್ತಿ ಬಗ್ಗೆ ಅದನ್ನ ಹೇಳಿದ್ರೆ, ಇದುವರೆಗೂ ಆ ತರದ್ದಾಗಿಲ್ಲ. ಈಗ ದೇವರಾಜೇಗೌಡರು ಒಂದು ಮಾತನ್ನ ಹೇಳ್ತಾರೆ. ದೇವರಾಜೇಗೌಡರು SITನವರು ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ನಾವು ಆ ನೊಂದ ಮಹಿಳೆಯರನ್ನ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ, ಅವ್ರನ್ನ ತನಿಖೆಗೆ ಒಳಪಡಿಸ್ತಾ ಇದೀವಿ, ಒಬ್ರು ಬರ್ತಾ ಇಲ್ಲ, ನೀವೇನಾದ್ರು ಈಗ ಉದಾಹರಣೆಗೆ ಈ ಕಾಂಟ್ರಾಕ್ಟ್ ಕೇಸಲ್ಲಿ ಲಂಚ ಪಡೆಯೋದು ಎಲ್ಲರಿಗೂ ಗೊತ್ತು, ಜಗಜ್ಜಾಹಿರ. ಜೈಗೆ ಎಷ್ಟು, ಎಗೆ ಎಷ್ಟು, MLA ಗೆ ಎಷ್ಟು, ಮಿನಿಸ್ಟರ್ಗೆ ಎಷ್ಟು, ಅದು ಫಿಕ್ಸ್. 40% ಸತ್ಯವಾದ ಕೇಸು. ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಬಂದು ಸಾಕ್ಷಿ ಹೇಳಿದ್ರು? ಮಾಡ್ಲಿಲ್ಲ ಅಷ್ಟೇ. ಇಲ್ಲೂ ರಾಜಕೀಯ ಬದಿಗಿಡಿ. ಗ್ರಾಮೀಣ ಭಾಗದ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಒಂದ್ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರು ಎಷ್ಟು ಜಾಬಿಗೆ ಉಟ್ಕೊಂಡೋದ್ರೆ ಎಷ್ಟು ಕೆಲಸ ಆಗುತ್ತೆ ಅನ್ನೋ ಕ್ಲಾರಿಟಿ ಇದೆ. ಅಷ್ಟರ ಮಟ್ಟಿಗೆ ಬೇರೆ ಮಟ್ಟದಲ್ಲಿ ಸರ್ ದೇವರಾಜೇಗೌಡರು ಒಂದು ಮಾತನ್ನ ಹೇಳ್ತಾರೆ.
ನಮ್ಮದೇ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಅವ್ರ ಹತ್ರ ಪ್ರಶ್ನೆ ಕೇಳಿದ್ರು. ಸಂತ್ರಸ್ತ ಹೆಣ್ಮಕ್ಳನ್ನು ಭೇಟಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನೀವು ನಿಮ್ಮ ಕೆಲಸ ಮಾಡೋದಿಲ್ವಾ ಏನು ಈಗ? ಯಾಕೆಂದರೆ ನೀವು ನ್ಯಾಯದ ಪರವಾಗಿ ಹೋರಾಡೋರು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸಂತ್ರಸ್ತರನ್ನು ಭೇಟಿಯಾಗೋದು ದೊಡ್ಡದಲ್ಲ, ಅವ್ರ ಜೊತೆ ಮಾತಾಡೋದು ದೊಡ್ಡದಲ್ಲ. ಮುಂದೊಂದು ದಿವಸ ದೇವರಾಜೇಗೌಡರು ನನ್ನ ಹತ್ರ ಹಿಂಗೆ ಹೇಳಿಸ್ಬಿಟ್ರು ಅಂತ ಆಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ವಾಲಂಟಿಯರ್ ಆಗಿ ಅವ್ರು ಬರಬೇಕು. ಪ್ರಜ್ವಲ್ ರೇವಣ್ಣ ಅವರನ್ನು ಸದ್ಯ SIT ಪ್ರಾಮಾಣಿಕ ತನಿಖೆಯಿಂದ ವಶಕ್ಕೆ ಪಡ್ಕೊಂಡ್ರೆ ಇನ್ನೊಂದಷ್ಟು ಹೆಣ್ಮಕ್ಳು ಹೊರಗಡೆ ಬರೋದಿಲ್ವಾ? ಖಂಡಿತ ಬರುತ್ತೆ. ಸೊ ಇಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಒಂದೆರಡು, ಕಣ್ಣಿಗೆ ಕಾಣ್ಲಾರ್ದು ಇನ್ನೆಷ್ಟಿದೇನೋ. ಈಗ 10 ಜನ ಬಂದಿದ್ದಾರೆ ಸರ್, 10 ಮಂದಿ ಬಂದಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅದೇನೋ ರಾಜತಾಂತ್ರಿಕ ಪಾಸ್ಪೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಕ್ಷನ್ ತಗೊಂತು ಅನ್ನೋದು. ಇರಿ ಸರ್, ಇರಿ. ಸಂತ್ರಸ್ತರು ಬಂದು ಯಾವುದೋ ಪವರ್ ಟಿವಿಯಲ್ಲಿ ಇದನ್ನ ಮಾಡ್ತಾ ಇದ್ರು ಅಂತಂದಾಗ, ಇಲ್ಲ ಅದು ಹಿಂದಿಂದ ತುಂಬಾ ಹಳೆಯದಾಗಿರ್ತಕ್ಕಂಥ ಒಂದು ಇದು, ಅದು ಈ ಮೂಮೆಂಟ್ ಅಲ್ಲಿ ಇದು ಮಾಡ್ತಾ ಇದ್ರಂತ ಅವರು. ಗೌಡ್ರು ಹೇಳ್ದಂಗೆ ಅವ್ರ ಸಂತ್ರಸ್ತರು ನಮ್ಮನ್ನು ಸಂಪರ್ಕ ಮಾಡೋ ಪ್ರಯತ್ನ ನೀವೇನಾದ್ರೂ ಮಾಡಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಅಷ್ಟೇ. ಮೇಡಮ್, ಈಗ ಪ್ರಾಣ ಹಾನಿ ಇದೆಯಲ್ಲ, ಮಾನ ಮರ್ಯಾದೆ ಅಂತ ಕರಿತೀವಿ ನಾವು ಗ್ರಾಮೀಣ ಭಾಷೆಯಲ್ಲಿ. ಮಾನ ಮರ್ಯಾದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಹೌದು ಅಲ್ವಾ? ಸೊ ಮಾನ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ಪ್ರಾಣ ತ್ಯಾಗ ಮಾಡಕ್ಕೂ ರೆಡಿ ಇರ್ತಾರ ಹೊರತಾಗಿ ಅಲ್ಲಿ ಏನಾಯ್ತು, ಪ್ರಾಣ ಒಂದ್ ತಕಡೆಯಲ್ಲಿ ಇಟ್ಕೊಂಡು ಮಾನ ಮರ್ಯಾದೆ ಇನ್ನೊಂದ್ ತಕಡೆಯಲ್ಲಿ ಇಟ್ರೆ ಮಾನ ಮರ್ಯಾದೆ ತೂಕನೇ ಜಾಸ್ತಿ ಆಗುತ್ತೆ. ಪ್ರಾಣ ಅದ್ರ ಮುಂದೆ ಶೂನ್ಯ ಕಾಣುತ್ತೆ, ಮಾನ ಮರ್ಯಾದೆ ಮುಂದೆ ಶೂನ್ಯನೇ ಪ್ರಾಣ ಲೆಕ್ಕಕ್ಕೆ ಬರಲ್ಲ. ಅಲ್ಲ, ಇಂಥವ್ರಿಗೆ ನಿಮ್ಮ ಮೈತ್ರಿಯಲ್ಲಿ ಟಿಕೆಟ್ ಕೊಟ್ಟಿದ್ದೀರಲ್ಲ, ಪಶ್ಚಾತ್ತಾಪ ಇಲ್ವಾ ನಿಮಗೆ? ಅಲ್ಲ, ಈಗ ನೋಡಿ, ಮೈತ್ರಿನಲ್ಲಿ ಟಿಕೆಟ್ ಕೊಡ್ತಕ್ಕಂಥದ್ದು ಇಟ್ಸ್ ನಾಟ್ ಅವರ್ ಬಿಜೆಪಿ ಡಿಸಿಷನ್. ನಾನು ನಿಮ್ಗೆ ನೇರವಾಗಿ ಹೇಳ್ತೀನಿ, ನಾವು ಮೂರು ಟಿಕೆಟ್ ಅನ್ನ JDS ಬಿಟ್ಕೊಂಡ್ ಕೊಟ್ಟಿದ್ದೀವಿ. ಒಂದು ಕೋಲಾರ, ಒಂದು ಮಂಡ್ಯ, ಮತ್ತೆ ಒಂದು ಹಾಸನ. ಅದ್ರೊಳಗಡೆ ಅವ್ರು ವೈಯಕ್ತಿಕ ಅವ್ರು ಟಿಕೆಟ್ ಕೊಟ್ಕೊಂಡಿದ್ದಾರೆ. ಮತ್ತೆ ಅದನ್ನ ನಾವು ಅದು ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ. ಈಗ ನಮಗೆ ಎಷ್ಟು ಹಂಗಿದ್ರೆ ಪ್ರೀತಮ್ ಗೌಡ್ರು ಪ್ರಚಾರಕ್ಕೆ ಹೋಗ್ಲೇಬಾರ್ದಾಗಿತ್ತು. ಒಂದ್ 2 ದಿವಸ ಹೋದ್ರ ನಮಗೆ ವಿಚಾರ ಗೊತ್ತಿದ್ರೆ ಮೇಡಮ್ ಯಾವುದೇ ಕಾರಣಕ್ಕೂ ನಾವು ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ. ಮತ್ತೆ ಈ ವಿಚಾರ ಗೊತ್ತಿದ್ರು ಸಹ ಸರ್, ಮೈತ್ರಿ ಅಂದ್ರೇನೆ ಸಮನ್ವಯ. ಮೈತ್ರಿ ಆಗುವುದೇ ನಿಮ್ ಆಡಳಿತವನ್ನ ನಡೆಸೋದಕ್ಕೆ. ನಿಮ್ಗೊಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಅಕ್ಷಮ್ಯ. ಯಾಕೆಂದ್ರೆ ನಮ್ಮ ಕೇಂದ್ರ ನಾಯಕರಿಗಾಗಿರ್ಬೋದು, ರಾಜ್ಯ ನಾಯಕರಿಗಾಗಿರ್ಬೋದು, ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಸಹ ಇದೇ ವಿಚಾರವನ್ನ ಎತ್ತಿಟ್ಕೊಂಡು ಅವ್ರಿಗೆ ಟಿಕೆಟ್ ತಪ್ಪಿಸ್ತಕ್ಕಂತ ಕೆಲಸ ಮಾಡ್ತಿದ್ರು. ಬಿಜೆಪಿ ನಾಯಕರೇ ದೇವರಾಜೇಗೌಡರು ಅವರೇ ಬರ್ದಿರೋ ಪತ್ರ. ದೇವರಾಜೇಗೌಡರು ಪತ್ರ ಬರ್ದಿದ್ದೀನಿ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ದೇವರಾಜೇಗೌಡರು ತಕ್ಕೆ ಸ್ಟೇ ತಗೊಳ್ಳಿಕ್ಕೆ, ಸ್ಟೇನ ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಇದೇ ಕಾರ್ತಿಕ್ ಹೋಗ್ತಾನೆ. ಹೋದಾದ್ಮೇಲೆ ದೇವರಾಜೇಗೌಡರು ನೇರವಾಗಿ ಹೇಳ್ತಾರೆ, ನೋಡಪ್ಪ ನೀನು ಯಾರ್ಯಾರ ಹತ್ರ ಪೆನ್ ಡ್ರೈವ್ ಯಾರ ಹತ್ರ ಕೊಟ್ಟಿದ್ಯಾ ಅಂತ ಹೇಳ್ತೇನೆ. ಹೌದೌದೌದು ಹಳೆ ವಿಚಾರ ಇದು. ಸರಿ, ಆಯ್ತು. ಇನ್ನೊಂದು ವಿಚಾರ ಏನಂದ್ರೆ, ಇದು ಪ್ರಜ್ವಲ್ ರೇವಣ್ಣ ಅನ್ನೋದು ಕಾನ್ಫಿಡೆನ್ಸ್ ಯಾರಿಗೂ ಗೊತ್ತಿಲ್ಲ. ಇದು ಸಿಡಿ ಇದೆ, ಗೊತ್ತಾಗ್ತಾ ಇತ್ತು. ನಿಮ್ದು ಬಿಜೆಪಿ ಸ್ಟ್ಯಾಂಡ್ ಏನು? ಒಂದ್ ನಿಮಿಷ, ಮುಗಿದು ಟೈಮ್ ಅಪ್. ಬಿಜೆಪಿ ಸ್ಟ್ಯಾಂಡ್ ಏನೀಗ? ನಾನೊಂದು ಫೋಟೋ ತೋರಿಸ್ತಾ ಇದ್ದೀನಿ ನಿಮ್ಗೆ, ಝೂಮ್ ಮಾಡಿ ತೋರಿಸ್ಬೇಕು ದಯಮಾಡಿ. ಈತ ಇವರು ಜಮೀರ್ ಅಹಮದ್, ದಯಮಾಡಿ ಝೂಮ್ ಮಾಡಿ ತೋರಿಸ್ತೀನಿ ಸರ್. ನೋಡಿಲ್ಲ ಸರ್, ನೋಡಿಲ್ಲ. ಜನ ನೋಡ್ಬೇಕು. ಇವರು ನೋಡಿ, ಈತ ಜಮೀರ್ ಅಹಮದ್ ನ ಶಿಷ್ಯ ನವೀನ್ ಗೌಡ ಅಂತೇಳಿ. ಜಮೀರ್ ಅಹಮದ್ ಮುತ್ತು ಕೊಡ್ತಾ ಇರೋ ಫೋಟೋ ಇದು, ಮುತ್ತು ಕೊಡ್ತಾ ಇರ್ತಕ್ಕಂಥ ಫೋಟೋ. ಈ ನವೀನ್ ಗೌಡ ಅಂತಕ್ಕಂಥನ್ನು ಏನ್ ವಿಡಿಯೋ ರಿಲೀಸ್ ಆಯ್ತು ಅದಕ್ಕಿಂತ 3 ದಿವಸ ಮುಂಚೆ ಆಗ್ತಾನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಾಸನದ ಒಂದು ಪ್ರಭಾವಿ ನಾಯಕನ ಒಂದು ಬ್ಲೂ ಫಿಲ್ಮ್ ಬರುತ್ತೆ ಅಂತ ಹೇಳಿ ಪೋಸ್ಟ್ ಆಗ್ತಾನೆ. ಇಮಿಡಿಯೇಟ್ ಡಿಲೀಟ್ ಮಾಡ್ತಾನೆ. ಯಾಕೆ ಅಂತ JDS ನವರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಡಿದ ತಕ್ಷಣ ಡಿಲೀಟ್ ಮಾಡ್ತಾನೆ. ಈ ನವೀನ್ ಗೌಡ, ಈ ಕಾಂಗ್ರೆಸ್ ನ ಜಮೀರ್ ಅಹಮದ್ ನವೀನ್ ಗೌಡ ಹೋಯ್ತು, ವಿಡಿಯೋ ಕಳಿಸಿದ್ದ ಕಾರ್ತಿಕ್ ಕಡೆಯಿಂದ ಹೋಯ್ತಾ ಅಥವಾ ಕಾಂಗ್ರೆಸ್ ನ ಕಡೆಯಿಂದ ಹೋಯ್ತಾ? ಇದಕ್ಕೆ ಉತ್ತರವನ್ನ ಟೋಟಲ್ ಕಾಂಗ್ರೆಸ್ ಉತ್ತರ ಕೊಡಬೇಕಾಗಿದೆ. ಇದು ನಾವು ನೇರವಾಗಿ ಹೇಳ್ತೀವಿ, ಇದು ಕಾಂಗ್ರೆಸ್ ನ ಚುನಾವಣಾ ಷಡ್ಯಂತ್ರ. ಆಯ್ತು ಸರ್, ನಿಮ್ಮ ಸ್ಟ್ಯಾಂಡ್ ಏನು ಈಗ? ರಾಜ್ಯದ 2 ನಿಮಿಷ ಇಲ್ಲವೇ ಇಲ್ಲ, 30 ಸೆಕೆಂಡ್ಸ್ ಯು ಹ್ಯಾವ್ ಟು ಕ್ಲಿಯರ್. ನಿಮ್ಮ ಸ್ಟ್ಯಾಂಡ್ ಏನು? ಯಾವ ರೀತಿ ಕ್ರಮ ತಗೋತೀರಿ? ಯಾವುದೇ ಕಾರಣಕ್ಕೂ ಹಾಸನದ ಹೆಣ್ಣು ಮಕ್ಕಳೆಲ್ಲ, ಇಡೀ ದೇಶದಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೂ ಕೂಡ ಈ ತರ ಮಾನಹಾನಿ, ಪ್ರಾಣಹಾನಿ ಇದ್ರೆ ಅದಕ್ಕೆ ನಾವು ಸಹಿಸ್ಕೊಳ್ಳೋದಿಲ್ಲ. ಖಂಡಿತವಾಗ್ಲೂ ಅದಕ್ಕೆ ಕಾನೂನು ಕ್ರಮ ಏನಿದೆ ತಗೊಂಡೇ ತಗೋತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸ್ಟ್ಯಾಂಡ್ ಈ ಕ್ಷಣದಲ್ಲಿ ಹೆಂಗಿರ್ಬೇಕು ಸರ್? ಮೇಡಮ್, ಇದು ದಿಟ್ಟವಾಗಿರ್ಬೇಕು. ಇದು ಕೋರ್ಟ್ ಮಾನಿಟರಿಂಗ್ ನಡೀತಾ ಇದ್ರೆ ನಾನು ಹಾಗೆ ಹೇಳ್ದಂಗೆ ಇದು ಆ ವಿಳಂಬ ನೀತಿನೂ ಬಿಟ್ಬಿಡ್ಬೇಕು ಸರ್. ಇಮಿಡಿಯೇಟ್ ಆಕ್ಷನ್, ತೀವ್ರವಾಗಿ ಕ್ಷಿಪ್ರವಾಗಿ ತ್ವರಿತಗತಿನಲ್ಲಿ ತನಿಖೆ ಆದ್ರೆ ಒಂದಷ್ಟು ಸತ್ಯಗಳು ಒಳಗಡೆ ಬರ್ತವೆ. ಆಯ್ತು, ಪ್ಲೀಸ್ ಟೈಮ್ ಅಪ್. 10 ಸೆಕೆಂಡ್. ಈ ವಿಚಾರದಲ್ಲಿ ಅದು ಈ ವೀಸಾವನ್ನ ರದ್ದು ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ನ ಒಂದು ಪರ್ಮಿಷನ್ ಬೇಕು ಅಂತ ಹೇಳಿ ಏನ್ ಬೇಕಾಗಿಲ್ಲ ಸರ್. ಸರ್ಕಾರ ಯಾರು ಅವಶ್ಯಕತೆ ಇಲ್ಲ. ಯಾರು ಇಶ್ಯೂಯಿಂಗ್ ಬೇಗ ಅವ್ರನ್ನ ಕರ್ಕೊಂಡು
ಕರ್ಕೊಂಬಂದು ಅಪರಾಧಿನ ಶಿಕ್ಷೆ ಕೊಡ್ಲಿ. ಮಹಾಂತೇಶ್ ಸರ್. ಸರ್ ಈಗ ಇದು ಗೊತ್ತಿರ್ತಕ್ಕಂಥ ವಿಚಾರ ಗೊತ್ತಿದ್ರು ಕೂಡ ಸ್ವಲ್ಪ ವಾಸನೆ ಬಂದ ತಕ್ಷಣನೇ ಈ ಬಿಜೆಪಿಯವರು ಇದನ್ನ ಸ್ವಲ್ಪ ತಡೆ ಹಿಡಿಬೇಕು, ಇದನ್ನ ಪುನರ್ ಪರಿಶೀಲನೆಗೆ ಮಾಡ್ಬೋದಾಗಿತ್ತು. ಆಗಿತ್ತು ಅಲ್ವಾ. ಸೊ ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹಿಂದೇಟ್ ಹಾಕಿದ್ರು ಆ ಟಿಕೆಟ್ ಅನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ. ಅವರು ಸಡನ್ ಡಿಸಿಷನ್ ತಗೊಳ್ಳಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ಎಸ್, ತುಂಬಾ ವಿಳಂಬ ನೀತಿಯನ್ನು ಅನುಸರಿಸಿದ್ರು. ಇದು ಬೇಡ, ಇದು ಕುಟುಂಬಕ್ಕೆ ಒಂದು ಕಳಂಕ ತರ್ತಕ್ಕಂಥ ಒಂದು ವಿಚಾರ. ಇದು ಗೊತ್ತಿತ್ತು, ಕ್ಲೂ ಇತ್ತು. ಹೌದು, ಇತ್ತು, ಕ್ಲೂ ಇತ್ತು. ಎರಡನೇದು ಇನ್ನೊಂದು ಆ ಪ್ರಜ್ವಲ್ ಎಚ್ ಡಿ ರೇವಣ್ಣ ಅವರ ಕುಟುಂಬದ ಒತ್ತಡಕ್ಕೆ ಮಣಿದು ಅವರು ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಜನಗಳಿಗೆ. ರೈಟ್. ದಿಲೀಪ್ ಗೌಡ್ರು, ಮಹಾಂತೇಶ್ ಅವರು, ಆನಂದ್ ಅವರು, ನಂಜಪ್ ಕಾಳೇಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಅವುಗಳನ್ನು ಚರ್ಚೆ ಮಾಡೋದು ಬಿಟ್ಟು ಇವತ್ತು ನಾವು ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಅವರ ವಿಚಾರವನ್ನು ಚರ್ಚೆ ಮಾಡುವಂತಹ ವಿಪರ್ಯಾಸದ ಸ್ಥಿತಿಯಲ್ಲಿ ಕಡೆ ಪಕ್ಷ ರಾಜಕೀಯ ಷಡ್ಯಂತ್ರವು ಸತ್ಯ ಹೊರಗೆ ಬಂತಲ್ಲ ಅಂತ ಅಂದ್ಕೊಳ್ಬೇಕಾಗಿದೆ. ಆದರೆ ಬಹುತೇಕ ಹೆಣ್ಣು ಮಕ್ಕಳು ಆ ವಿಡಿಯೋದಲ್ಲಿರೋದ್ರಿಂದಾಗಿ ಅವರ ಹಿತದೃಷ್ಟಿಯಿಂದ ರಾಜ್ಯವೇ ಆಗಲಿ ಕೇಂದ್ರವೇ ಆಗಲಿ ಸರಿಯಾದಂಥ ನಿಲುವುಗಳನ್ನು ತೆಗೆದುಕೊಳ್ಳಲಿ, ನಿಷ್ಪಕ್ಷಪಾತವಂಥ ತನಿಖೆ ಆಗಲಿ, ಹಾಗೆಯೇ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕಾರ್ಯೋನ್ಮುಖರಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.